ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಅಂತರ್ವಾಣಿಗೆ ಪರಿಚಯಿಸ್ತಾ ಇದ್ದೇವೆ. ಅವರೇ ಡಾಕ್ಟರ್ ಲಕ್ಷ್ಮೀಪುತ್ರ ಇದ್ದಾರೆ. ಡಾಕ್ಟರ್ ಲಕ್ಷ್ಮೀಪುತ್ರ ಅವರು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ಮತ್ತು ತಮ್ಮ ವಿಷಯದಲ್ಲಿ ಅಪಾರವಾದ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಅರ್ಥಶಾಸ್ತ್ರವನ್ನು ಬೋಧಿಸ್ತಾ ಇದ್ದಾರೆ ಮತ್ತು ಸಮಾಜ ಸೇವೆಯಲ್ಲಿಯೂ ಅವರದು ವಿಶೇಷವಾದ ಸೇವೆ ಇದೆ. ಇಂಥ ಒಬ್ಬ ಅಪರೂಪದ ವ್ಯಕ್ತಿ ಇವತ್ತು ಅಂತರ್ವಾಣಿಗೆ ಆಗಮಿಸಿದ್ದಾರೆ. ಅವರನ್ನು ಪರಿಚಯಿಸುತ್ತಾ ಅವರೊಂದಿಗೆ ಕೆಲವು ಮಾತುಗಳನ್ನು ಆಡ್ತಾ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಕಾರ್ಮಿಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳೇನು, ಕಾರ್ಮಿಕರಂದರೆ ಯಾರು, ಅದು ಯಾವಾಗಿನಿಂದ ಈ ದಿನಾಚರಣೆ ಪ್ರಾರಂಭವಾಯಿತು ಇತ್ಯಾದಿ ವಿವರಗಳನ್ನು ನಾವು ಡಾಕ್ಟರ್ ಲಕ್ಷ್ಮೀಪುತ್ರ ಅವರಿಂದ ತಿಳ್ಕೊಳ್ತಾ ಇದ್ದೇವೆ. ಲಕ್ಷ್ಮೀಪುತ್ರ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಸಮುದಾಯ ರೇಡಿಯೋ ಕೇಂದ್ರ ಅಂತರ್ವಾಣಿಗೆ ತಾವು ಮೊದಲ ಬಾರಿಗೆ ಆಗಮಿಸಿದ್ದೀರಾ, ಹೇಗೆ ಅನಿಸ್ತಾ ಇದೆ ತಮಗೆ? 8ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವ್ರ ದಿವ್ಯ ಚೇತನಕ್ಕೆ ನಾನು ಹಣೆ ಬಡಿದು ಪರಮ ಪೂಜ್ಯ 9ನೇ ಪೀಠಾಧಿಪತಿಗಳಾದಂಥ ದೊಡ್ಡಪ್ಪ ಅಪ್ಪ ಅವರನ್ನು ಸ್ಮರಿಸುತ್ತಾ, ಹಾಗೆ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ, ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಬಸವರಾಜ್ ದೇಶ್ಮುಖ್ ಸರ್ ಅವರನ್ನು ಸ್ಮರಿಸುತ್ತಾ, ತಮ್ಮ ಒಂದು ಸಹಕಾರದಿಂದ ಇವತ್ತು ನಾನು ಅಂತರ್ವಾಣಿಗೆ ಬಂದಿರೋದು ನನಗೆ ಜೀವನದ ಮರೆಯಲಾಗದ ಒಂದು ಸಂಗತಿ, ತುಂಬ ಖುಷಿ ನೀಡ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ತಮಗೆ ನಾನು ಚಿರಋಣಿ. ಸರ್, ತಮ್ಮ ಮೂಲ ಊರು ಯಾವುದು? ನನ್ನ ಮೂಲ ಊರು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಬಡದಾಳ ಎಂಬ ಒಂದು ಕುಗ್ರಾಮ. ಬಡದಾಳ. ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಾಗಿದೆ? ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ 1ರಿಂದ 7ನೇ ತರಗತಿವರೆಗೂ ಬಡದಾಳ ಗ್ರಾಮದಲ್ಲಾಗಿದೆ. ನನ್ನ 8ರಿಂದ 10ನೇ ತರಗತಿ ಅಫ್ಜಲ್ಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಾಗಿದೆ. ನನ್ನ PUC ಪ್ರಥಮ ಮತ್ತು ದ್ವಿತೀಯ ವರ್ಷ ಕಲಬುರಗಿಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಅಂದರೆ ಇಂಡಿಪೆಂಡೆಂಟ್ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹತ್ತಿರ. ನನ್ನ ಪದವಿ ಸರ್ಕಾರಿ ಪದವಿ ಕಾಲೇಜು ಆಟೋನಾಮಸ್ ಕಲಬುರಗಿಯಲ್ಲಿ ಆಗಿದೆ. B.Ed ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಿಂದ್ಗಡೆ ಬರ್ತಕ್ಕಂಥ ರೇಷ್ಮೆ ಕಾಲೇಜಿನಲ್ಲಾಗಿದೆ. MA ಇನ್ ಎಕನಾಮಿಕ್ಸು ಮತ್ತು ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಟೋನಾಮಸ್ ಅಲ್ಲಿ ಆಗಿದೆ. ನಾನು PhD ಉನ್ನತ ವ್ಯಾಸಂಗವನ್ನು ಕರ್ನಾಟಕದಲ್ಲಿ ಪ್ರತಿಷ್ಠಿತ ಮತ್ತು ಹೆಸರಾಂತ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಆಗಿದೆ. PhD ಮಾಡುವುದಕ್ಕೆ ಶಿವಮೊಗ್ಗದ ಶ್ರೀ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾದ ಹಿನ್ನೆಲೆ ಯಾಕೆ ಅಲ್ಲಿಗೆ ಹೋಗಬೇಕಾಗಿ ಬಂತು? ನನಗೆ PhD ಮಾಡಬೇಕಂತ ಮೊದಲಿಂದನೂ ನನಗೆ ಬಯಕೆ ಇತ್ತು. ಸೊ ಆ ಬಯಕೆಗಾಗಿ ನಾನು 2015ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಕರೆದ PhD ನೋಟಿಫಿಕೇಷನಲ್ಲಿ ಅಪ್ಲಿಕೇಶನ್ ಹಾಕಿ ಹೈದರಾಬಾದ್ ಕರ್ನಾಟಕದ ಕೋಟದಲ್ಲಿ ನಾನು ಪ್ರಪ್ರಥಮವಾಗಿ ಅಲ್ಲಿ ಆಯ್ಕೆಯಾಗಿದ್ದೀನಿ. ಜೊತೆಗೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಕೋಟಾದಡಿಯಲ್ಲಿ ಪ್ರಥಮವಾಗಿ PhD ಕುವೆಂಪು ಯೂನಿವರ್ಸಿಟಿಯಲ್ಲಿ ನಾನೇ ಮುಗಿಸಿದ್ದೇನೆ. ಏನು ವಿಷಯ ತಗೊಂಡಿದ್ದೀರಿ ಸರ್? ನಾನು ಸೋಷಿಯೋ ಎಕನಾಮಿಕ್ ಇನ್ಫ್ಯಾಕ್ಟ್ ಆಫ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಎ ಕೇಸ್ ಸ್ಟಡಿ ಇನ್ ಶಿವಮೊಗ್ಗ, ಆ ಒಂದು ವಿಷಯದ ಕುರಿತು ನಾನು ಪ್ರಬಂಧವನ್ನು ಮಂಡಿಸಿದೆ. ಇಡೀ ಶಿವಮೊಗ್ಗ ಜಿಲ್ಲೆಯ ಅನೇಕ ಗ್ರಾಮಗಳಿಗೆಲ್ಲ ಹೋಗಿ ಬಂದಿದ್ದಿರ್ತಾವೆ. ನಾನು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ 2 ಗ್ರಾಮ ಪಂಚಾಯಿತಿಗಳನ್ನು ನಾನು ಕ್ಷೇತ್ರ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡು ಒಟ್ಟು 350 ರೆಸ್ಪಾಂಡೆಂಟ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಒಂದು ಸಾಮಾಜಿಕ ಪರಿವರ್ತನೆ ಏನಾಗಿದೆ, ಆರ್ಥಿಕ ಪರಿವರ್ತನೆ ಏನಾಗಿದೆ, ಆ ಒಂದು ಪ್ರಶ್ನಾವಳಿಗಳ ಮೂಲಕ ಅವರಿಂದ ಮಾಹಿತಿ ಸಂಗ್ರಹಿಸಿ ನನ್ನ PhD ಅಧ್ಯಯನಕ್ಕೆ ಸಹಕಾರ ನೀಡಿದೆ. ಇದಕ್ಕೆ ಮಾರ್ಗದರ್ಶಕರು ಯಾರು? ನನಗೆ ಮಾರ್ಗದರ್ಶಕರು ಡಾಕ್ಟರ್ ಧನಂಜಯ KB ಅಂಥೇಳಿ. ಅವರು ಮೂಲತಃ ಶಿವಮೊಗ್ಗದವರೇ, ಈಗ ಅವರು ವಿಶ್ರಾಂತಿ ಪ್ರಾಚಾರ್ಯರಾಗಿದ್ದಾರೆ. ಅವರು ನನಗೆ ತುಂಬ ತಂದೆ ಸಮಾನದಲ್ಲಿ ನನಗೆ ತುಂಬ ಅವಕಾಶಗಳನ್ನು ಕೊಟ್ಟು ನನಗೆ PhD ವಿಥಿನ್ 3 ವರ್ಷಗಳಲ್ಲಿ ನನಗೆ ಅವರು ಕಂಪ್ಲೀಟ್ ಮಾಡಿ ಇವತ್ತು ನಾನು ಇಲ್ಲಿ ಬಂದು ಕೂಡ ಕಾರಣವೇ ಅವರೇ. ಯಾಕಂದರೆ ನನಗೆ ಅವಕಾಶಗಳು ಸಿಕ್ಕಿದೆ. ಅವಕಾಶ ಸಿಕ್ಕಿರೋದ್ರಿಂದ ನಾನು ಇವತ್ತು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಅಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ಪ್ರತಿಷ್ಠಿತ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ತಾವು ಅರ್ಥಶಾಸ್ತ್ರದ
ಸಹಾಯಕ ಪ್ರಾಧ್ಯಾಪಕರಾಗಿ ಆಯ್ಕೆಗೊಂಡಿದ್ದೀರಾ, ನೇಮಕಗೊಂಡಿದ್ದೀರಾ, ಆ ಕ್ಷಣಗಳನ್ನು ಹೇಗೆ ನೆನೆಸ್ಕೊಳ್ತೀರಾ, ಹೇಗೆ ಸಂತೋಷವನ್ನು ಹಂಚಿಕೊಳ್ತೀರ ತಾವು? ನನಗೆ ಮೊದಲಿಂದಲೂ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಾವು PUC ಮತ್ತು ಪದವಿ ಕಲಿತ ಸಂದರ್ಭದಲ್ಲಿ ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ನಾನು ನಮ್ಮ ಗೆಳೆಯರು ಅಂದರೆ ನಮ್ಮ ರೂಮಿನಲ್ಲಿರ್ತಕ್ಕಂಥ ಗೆಳೆಯರೊಟ್ಟಿಗೆ ನಾನು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಗ್ರಂಥಾಲಯಕ್ಕೆ ನಾನು ಭೇಟಿ ಕೊಡ್ತಿದ್ದೆ. ಆವಾಗ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇತ್ತು, ಸೊ ನಾನು ಒಂದಿನ ಈ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಬೇಕನ್ನೋ ಒಂದು ಬಯಕೆ ಇತ್ತು. ಆ ಬಯಕೆ ಶರಣರ ಆಶೀರ್ವಾದದಿಂದ ಇವತ್ತು ಈಡೇರಿದೆ ಸರ್. ಅದೇ ನನಗೆ ಜೀವನದ ಅತ್ಯಂತ ಖುಷಿ ಸಂಗತಿ. ಬಹಳ ಸಂತೋಷ. ಇವರು ಡಾಕ್ಟರ್ ಲಕ್ಷ್ಮೀಪುತ್ರ ಅವರು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಅವರೇ ಮುಖ್ಯಸ್ಥರು ಮತ್ತು ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಸಂತೋಷ. ಇವತ್ತು ಅಂತರವಾಣಿಯ ಮೂಲಕವಾಗಿ ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ಇದಕ್ಕಿಂತ ಮುಖ್ಯವಾಗಿ ನಿಮಗೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ದಲ್ಲಿ MA ಮಾಡಬೇಕು, PhD ಮಾಡಬೇಕು ಅಂತನ್ನುವ ಈ ವಿಷಯವನ್ನು ಆರಿಸಿಕೊಳ್ಳುವುದಕ್ಕೆ ಪ್ರೇರಣೆ ಮತ್ತು ಸ್ಫೂರ್ತಿ ಎಲ್ಲಿಂದ ಬಂತು? ಯಾರು ಇದಕ್ಕೆ ಪ್ರೇರಣೆ ಕೊಟ್ಟವರು? ನನಗೆ ಇದಕ್ಕೆ ಪ್ರೇರಣೆ ಕೊಟ್ಟವರು ನಮ್ಮ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಈಗ ಪೊಲೀಸ್ ಇಲಾಖೆಯಲ್ಲಿ ASI ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಪ್ರತಿಯೊಂದು ಹೆಜ್ಜೆಗೂ ಹಾಗೂ ನಮ್ಮ ಅಣ್ಣ ಅವರಿಬ್ಬರು ನಮಗೆ ಸೂಕ್ತವಾಗಿ ಮಾರ್ಗದರ್ಶನ ನೀಡಿ ಆ ಕಠಿಣವಾದ ವಿಷಯವನ್ನು ಸರಳವಾಗಿಸಿ ಅವರು ನನಗೆ ಮುಂದಿನ ದಿನಗಳಲ್ಲಿ ನಿನಗೆ ತುಂಬ ಸಹಾಯಕವಾಗುತ್ತೆ ಅಂತ ಹೇಳಿಬಿಟ್ಟು ಅವರು ನನಗೆ ಈ ಅರ್ಥಶಾಸ್ತ್ರ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ನಾನು PUCಯಲ್ಲೇ ನಾನು ಅರ್ಥಶಾಸ್ತ್ರ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು, ನನಗೆ ಕಲ್ಮಡಿ ಸರ್ ಅಂತಿದ್ದಾರೆ, ಇಂಡಿಪೆಂಡೆಂಟ್ ರಿಟೈರ್ಡ್ ಆಗಿದ್ದಾರೆ ಅವರು, ಜೊತೆಗೆ ಸರ್ಕಾರಿ ಮಹಾವಿದ್ಯಾಲಯ ಗುರುಬಸಪ್ಪ ಸರ್ ಅಂತಿದ್ದಾರೆ ಮತ್ತು ಡಾಕ್ಟರ್ ಮಲ್ಲೇಶಪ್ಪ ಕುಂಬಾರ್ ಅಂತಿದ್ದಾರೆ. ಅವರ ಒಂದು ಸೂಕ್ತ ಮಾರ್ಗದರ್ಶನದಿಂದ ಇವತ್ತು ನಾನು PhD ಪದವಿಯನ್ನು ಮುಗಿಸಿದ್ದೇನೆ. ಬಹಳ ಸಂತೋಷ. ಈಗ ಈ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ, ಅಂದರೆ ಪ್ರತಿ ವರ್ಷ ಮೇ 1ನೇ ತಾರೀಕಿನಂದು ನಾವು ವಿಶ್ವದಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಈಗ ಈ ವಿಷಯವನ್ನು ಕುರಿತಾಗಿ ತಿಳಿಕೊಳ್ಳುವ ಕುತೂಹಲ. ಮೊದಲನೇದಾಗಿ ಸರ್, ಯಾರು ಕಾರ್ಮಿಕರು ಅಂತ ಯಾರನ್ನು ಕರಿತೀರಿ, ಹೇಗೆ ವ್ಯಾಖ್ಯಾನಿಸ್ತೀರಿ ಸರ್? ಕಾರ್ಮಿಕರಂದರೆ ದುಡಿಯುವ ವರ್ಗ. ಯಾವುದೇ ಕ್ಷೇತ್ರದಲ್ಲಿ ತನ್ನ ಒಂದು ಶ್ರಮವನ್ನು ಪಟ್ಟು ತಾನು ಮಾಡ್ತಕ್ಕಂಥ ಶ್ರದ್ಧೆಯಿಂದ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಕಾರ್ಮಿಕರು. ಆ ಕಾರ್ಮಿಕರಲ್ಲಿ ನಾವು 2 ಪ್ರಕಾರಗಳಾಗಿ ನೋಡ್ತೀವಿ ಸರ್. ಮೊದಲನೇದು ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು. ಸಂಘಟಿತ ಕಾರ್ಮಿಕರಿಗೆ ತಮ್ಮದೇ ಆದ ಒಂದು ನಿಯಮ ಪಾಲನೆಗಳಿರುತ್ತೆ. ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅವರ ನಿಯಮಗಳಿಗೆ ಅನುಗುಣವಾಗಿ ತಾವು ಕಾರ್ಯನಿರ್ವಹಿಸ್ತಾರೆ. ಅಸಂಘಟಿತ ಕಾರ್ಮಿಕರು ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕಾರ್ಮಿಕರು. ಆ ಕೃಷಿ ಕ್ಷೇತ್ರ ಕಾರ್ಮಿಕರು ಯಾವುದೇ ನಿಯಮ ಕಟ್ಟುಪಾಡುಗಳಿರಲ್ಲ. ಕಾರ್ಮಿಕರ ಅವಶ್ಯಕತೆಗೆ ಅನುಗುಣವಾಗಿ ಕೃಷಿ ಕ್ಷೇತ್ರದಲ್ಲಿ ಏನಾಗುತ್ತೆ, ಅವರ ಒಂದು ಬೇಡಿಕೆ ಇರಲಿಕ್ಕೆ ಸಾಧ್ಯತೆ ಇದೆ ಸರ್. ಹಾಗಾಗಿ ನಾವು ಕಾರ್ಮಿಕರನ್ನು 2 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಜೊತೆಗೆ ಇನ್ನೂ ಒಂದು ರೀತಿಯಲ್ಲಿ ವಿಂಗಡಿಸ್ತೀವಿ, ಕುಶಲ ಮತ್ತು ಅಕುಶಲ ಕಾರ್ಮಿಕರು ಅಂತೇಳಿ. ಕುಶಲ ಕಾರ್ಮಿಕರು ಅಂದರೆ ಅವರು ಶೈಕ್ಷಣಿಕವಾಗಿ ತಮ್ಮ ಜ್ಞಾನ ಕೌಶಲ್ಯ ಆಧರಿತಕ್ಕಂಥ ಕಾರ್ಮಿಕರು. ಅಕುಶಲ ಕಾರ್ಮಿಕರು ಅನ್ಸ್ಕಿಲ್ಡ್ ಲೇಬರ್ ಅಂತ ಕರಿತೀವಿ. ಅಕುಶಲ ಕಾರ್ಮಿಕರು ಅವ್ರಿಗೆ ಯಾವುದೇ ರೀತಿಯಿಂದ ಶೈಕ್ಷಣಿಕ ಹಿನ್ನೆಲೆ ಇರೋದಿಲ್ಲ. ಅಂಥವ್ರಿಗೆ ನಾವೇನಂತ ಕರಿತೀವಿ, ಅಕುಶಲ ಕಾರ್ಮಿಕರು ಅಂತ ಕರಿತೀವಿ ಸರ್. ಸರ್, ಈಗ ಈ ಸಂಘಟಿತ ಕಾರ್ಮಿಕರು ಅಂದರೆ ಅವರೇ ಸಂಘಟನೆ ಮಾಡ್ಕೊಳ್ತಾರ ಅಥವಾ ಏನಾದರೂ ರಿಜಿಸ್ಟರ್ ಮಾಡಿಸಿರ್ತಾರ, ಹೇಗಿದ್ರ ಪ್ರಕ್ರಿಯೆ ಸರ್? ಸಂಘಟಿತ ಕಾರ್ಮಿಕರು ಅಂದರೆ ಸರ್, ಅವರು ಮೊದಲೇ ರಿಜಿಸ್ಟರ್ ಆಗಿರುತ್ತಾರೆ ಸರ್. ಜೊತೆಗೆ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಸಂಘಟಿತ ಕಾರ್ಮಿಕರು. ಹೌದಾ? ಅವ್ರಿಗೆ ಆ ನಿಯಮಗಳ ಅನುಸಾರವಾಗಿ ತಾವು ಕಾರ್ಯನಿರ್ವಹಿಸ್ತಾರೆ. ಸಂಘ ಅಂದರೆ ಅವ್ರದ್ದೇ ಒಂದು ಸಂಘಟನೆ ಇರುತ್ತೆ, ಕಾರ್ಮಿಕರ ಸಂಘಟನೆ. ಸೊ ಆ ಕಾರ್ಮಿಕ ಸಂಘದ ಅಡಿಯಲ್ಲೇ ಅವ್ರು ಕಾರ್ಯನಿರ್ವಹಿಸ್ತಾರೆ. ಅಸಂಘಟಿತ ಕಾರ್ಮಿಕರಿಗೆ ಸಂಘಟನೆ ಇರಲ್ಲ. ಅಂದರೆ ದೇಶದ ವಿವಿಧ ಮೂಲೆಗಳಲ್ಲಿ ಕೃಷಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವರನ್ನು ಒಗ್ಗೂಡಿಸೋದು ತುಂಬ ಕಷ್ಟ ಇದೆ. ಖಾಸಗಿ ಮತ್ತು ಸಾರ್ವಜನಿಕ ಕ್ಷೇತ್ರಗಳ ಕಾರ್ಮಿಕರನ್ನು ಒಗ್ಗೂಡಿಸೋದು ತುಂಬ ಸುಲಭ. ಯಾಕಂದರೆ ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ನಮಗೆ ಸುಲಭವಾಗಿ ಅವರ ಒಂದು ಮಾಹಿತಿ ಕಲೆ ಹಾಕಲಿಕ್ಕೆ ಅವಕಾಶ ಆಗುತ್ತೆ. ಅಸಂಘಟಿತ ಕಾರ್ಮಿಕರ ಮಾಹಿತಿ ಕಲೆ ಹಾಕೋದು ಅಷ್ಟು ಸುಲಭವಲ್ಲ. ಯಾಕಂದರೆ ಅವರು ದೆಹಲಿ ವೇತನದ ಕೂಲಿಯಲ್ಲಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅಂದರೆ ಅವ್ರು ಹೋಗ್ಬೋದು ಅಥವಾ ಹೋಗದೇ ಇರ್ಬೋದು. ಸಂಘಟಿತ ಕಾರ್ಮಿಕರಲ್ಲಿ ಕಡ್ಡಾಯವಾಗಿ ಅವರ ಕಾರ್ಯಕ್ಕೆ ಹಾಜರಾಗಬೇಕಾಗುತ್ತೆ.
ಅವ್ರಿಗೊಂದು ನಿಯಮಗಳಿರುತ್ತೆ. ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಮುಗಿಸ್ಬೇಕು, ಇಷ್ಟೊತ್ತಿಗೆ ಹೀಗೆಲ್ಲ ನಿಯಮಕ್ಕೆ ಒಳಪಟ್ಟಿರ್ತಾರೆ. ಆದ್ರೆ ಅಸಂಘಟಿತ ಕಾರ್ಮಿಕರಿಗೆ ಅವ್ರದೇ ಆದ ನಿಯಮಗಳು ಏನೂ ಇರೋದಿಲ್ಲ. ಅವ್ರು ವೈಯಕ್ತಿಕವಾಗಿ ನೀವು ಹೇಳ್ದಂಗೆ ಅವ್ರ ಮನಸ್ಸು ಬಂದ್ರೆ ಇವತ್ತು ಹೋಗ್ಬೋದು, ಕರ್ತವ್ಯಕ್ಕೆ ಇಲ್ಲಂದ್ರೆ ಬಿಡಬಹುದು, ತಡ ಮಾಡಿ ಹೋಗ್ಬಹುದು. ಅದೆಲ್ಲ ಅಸಂಘಟಿತ. ಸರಿ, ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಹೆಚ್ಚಿಗೆ ಇದೆಯಲ್ಲ ಭಾರತದಲ್ಲಿ? ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ನಮಗೆ ಕೈಗಾರಿಕಾ ಕಾರ್ಮಿಕರು ಅಂತ ಹೇಳ್ತೀವಿ ಸರ್ ನಾವು. ಕೈಗಾರಿಕಾ ಕಾರ್ಮಿಕರು ನಾವು ಭಾರತದ ಒಂದು ಈಗ 1998ರಿಂದ ನನ್ನ ಹತ್ರ ಒಂದು ಲಿಸ್ಟ್ ಇದೆ. 1998ರಲ್ಲಿ ನಮ್ಮ ಭಾರತ ದೇಶದಲ್ಲಿ 3.8 ಕೋಟಿ ಕಾರ್ಮಿಕರಿದ್ದರು. 3.8. 2001ರಲ್ಲಿ 39.7 ದಶಲಕ್ಷ ಕಾರ್ಮಿಕರಿದ್ದರು. 2010ರಲ್ಲಿ 50.97 ದಶಲಕ್ಷ ಕಾರ್ಮಿಕರಿದ್ದರು. 2016ರಲ್ಲಿ 64 ದಶಲಕ್ಷ ಕಾರ್ಮಿಕರಿದ್ದರು. 2026ರಲ್ಲಿ ಅವರ ಸಂಖ್ಯೆ 56.2 ಕೋಟಿ ಕಾರ್ಮಿಕರನ್ನು ಭಾರತ ದೇಶ ಹೊಂದಿದೆ ಸರ್. ಸರ್, ಇವರೆಲ್ಲ ಅಸಂಘಟಿತ ವಲಯದವರ? ಸಂಘಟಿತ ವಲಯದವರು, ಅಸಂಘಟಿತ ಎರಡೂ ಜನ ಸೇರ್ತಾರೆ. ಎರಡು ಸೇರಿ ಅಂದ್ರೆ 2.25 ಕೋಟಿ. ಓಹೋ, ಇವರೆಲ್ಲರೂ ಕಾರ್ಮಿಕರು ಸರ್. ಸರ್, ಈಗ ಸಂಬಳ ತಗೊಂಡು, ಈಗ ಪಗಾರ ತಗೊಂಡು ಏನು ತನಗೆ ಸಂಬಳ ಪಡೆದು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲರೂ ಕಾರ್ಮಿಕರೇ ಆಗ್ತಾರ? ಅವರಿಗೆ ನಾವು ಕಾರ್ಮಿಕನ ವ್ಯಾಖ್ಯೆ ಕೊಡ್ಲಿಕ್ಕೆ ತಪ್ಪಾಗುತ್ತೆ ಸರ್. ಯಾಕೆ ಅವರಂದ್ರೆ ಶೈಕ್ಷಣಿಕವಾಗಿ ಅವರು ತಮ್ಮ ಅವ್ರ ಜ್ಞಾನ ಇರ್ತಾರೆ. ಅವರ ಒಂದು ಇಂಜಿನಿಯರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ಈಗ ಎಲ್ಲ ಅವ್ರ ಜ್ಞಾನ ಒಂದು ದಾನ ಎರೆದಿರೋದಕ್ಕೆ ಅವ್ರಿಗೆ ಪ್ರತಿಯಾಗಿ ಸಂಬಳ ಕೊಡ್ತಾರೆ ಹೊರತು ಅವರಿಗೆ ನಾವು ಕಾರ್ಮಿಕರನ್ನು ಕಾರ್ಮಿಕರನ್ನು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ ಯಾರು ಕಾರ್ಯನಿರ್ವಹಿಸ್ತಾರೋ ಅವರು ನಿಜವಾದ ಕಾರ್ಮಿಕರು. ಬೃಹತ್ ಮತ್ತು ಮಧ್ಯಮ ಗುಡಿ ಕೈಗಾರಿಕೆಗಳಲ್ಲಿ ನಾವು ಕಾರ್ಯನಿರ್ವಹಿಸಿತರನ್ನು ಕಾರ್ಮಿಕರನ್ನು ಕನ್ಸಿಡರ್ ಮಾಡಕ್ಕೆ ಬರಲ್ಲ. ಯಾಕೆ ಕನ್ಸಿಡರ್ ಮಾಡಕ್ಕೆ ಬರಲ್ಲ ಅಂದರೆ ಅವರು ಗಾತ್ರ ತುಂಬ ಚಿಕ್ಕದಿರುತ್ತೆ, ಅವರಿಗೆ ಅವ್ರದ್ದೇ ಆದಂಥ ಒಂದು ನಿಯಮಗಳಿರಲ್ಲ. ಎಲ್ಲಿ ನಮಗೆ ಬೃಹತ್ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳು ಇರ್ತಾರಲ್ಲ, ಅವ್ರಿಗೆ ತನ್ನದೇ ಆದಂಥ ನಿಯಮ ಇರೋದ್ರಿಂದ ಅವರೆಲ್ಲರನ್ನು ನಾವು ಕಾರ್ಮಿಕರಂತೆ ಕನ್ಸಿಡರ್. ಒಟ್ಟಾರೆ ನಾವೇನು ಹೇಳ್ತೀವಿ, ಜಗತ್ತಿನಲ್ಲಿ ಯಾರು ಕಾರ್ಯನಿರ್ವಹಿಸ್ತಾರೆ ಅವ್ರು ಕಾರ್ಮಿಕರಂತ ಕರಿತೀವಿ. ಆದರೆ ನಾವು ನಿಯಮಾವಳಿ ಪ್ರಕಾರ, ಕಾರ್ಮಿಕರ ಒಂದು ನಿಯಮಾವಳಿ ಪ್ರಕಾರ ರಿಜಿಸ್ಟರ್ ಮಾಡಿದವ್ರಿಗೆ ಮಾತ್ರ ನಾವು ಅವ್ರಿಗೆ ಕಾರ್ಮಿಕರಂತ ಕನ್ಸಿಡರ್ ಮಾಡಿ ನಾವು ದಾಖಲೆಗಳನ್ನು ಕೊಡಬೇಕಾಗುತ್ತೆ, ಅಂಕಿ ಸಂಖ್ಯೆಗಳನ್ನು. ಸರ್, ಈಗ ಕೆಲವು ಸ್ವಯಂ ಉದ್ಯೋಗಿಗಳಾಗಿರ್ತಾರೆ. ಈಗ ಅವರು ಆಟೋ ಚಾಲಕರು, ರಿಕ್ಷಾ ಚಾಲಕರು, ಮತ್ತೇನೋ ಇದೆಲ್ಲ ಹೀಗೆಲ್ಲ, ಇವರೆಲ್ಲ ಕಾರ್ಮಿಕರು ಅನ್ನಬಹುದಾ? ಮತ್ತು ಹೇಗೆ ಅವರಿಗೆ ನಾವು ಕಾರ್ಮಿಕರು ಅನ್ನೋದಕ್ಕಿಂತ ಅವರು ದುಡಿಯುವ ವರ್ಗ ಅಂದರೆ ತಮ್ಮ ದೈನಂದಿನ ಜೀವನ ಸಾಗಿಸಲು ಅವರು ಪಡ್ತಕ್ಕಂಥ ಶ್ರಮ ಸರದು. ಅವ್ರ ಶ್ರಮ ಹೇಗಿದೆ ಅಂದರೆ, ಇವತ್ತು ನಾನು ಬೇಜಾರಾಗಿದೆ, ನಾನು ಹೋಗೋದೆಲ್ಲ ಒಂದು ವಾರ, ಇನ್ನೊಂದು ವಾರ ಆಟೋ ಮನೆಯಲ್ಲಿ ಇನ್ನೊಂದು ವಾರ ಎಲ್ಲೇ ಹೋಗ್ತಾರೆ, ಆ ಕೆಲಸ ಬಿಟ್ಟು ಇನ್ನೊಂದು ಯಾವುದೋ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ನಾವು ಕಾರ್ಮಿಕರಂತ ಕನ್ಸಿಡರ್ ಮಾಡಿದ್ರೆ ಅದರಿಂದ ತಪ್ಪಾಗುತ್ತೆ. ಬಟ್ ಕಾರ್ಮಿಕರಂತ ಕನ್ಸಿಡರ್ ಯಾರು ಮಾಡ್ತೇವೆ ಅಂದರೆ, ನಾವು ದಿನಂಪ್ರತಿ ತಮ್ಮ ಕಾರ್ಯವನ್ನು ನಿಷ್ಠೆಯಿಂದ ಯಾರು ಸೇವೆ ಸಲ್ಲಿಸ್ತಾರಲ್ಲ ಅವರೆಲ್ಲರನ್ನು ನಾವು ಕಾರ್ಮಿಕರಂತೆ ಕರಿಬೋದು. ಈಗಾಗಲೇ ಭಾರತದಾದ್ಯಂತ ಸುಮಾರು 2.5 ಕೋಟಿಗೂ ಮೇಲ್ಪಟ್ಟು ಕಾರ್ಮಿಕರಿದ್ದಾರೆ ಅಂತ ಹೇಳಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಲಕ್ಷ್ಮೀಪುತ್ರ ಅವರು. ಬಹಳ ಸಂತೋಷ ಸರ್. ಈಗ ಈ ಮೇ 1ನೇ ತಾರೀಕಿನ ದಿವಸ ಜಗತ್ತಿನಾದ್ಯಂತ ಇಂಟರ್ನ್ಯಾಷನಲ್ ಲೇಬರರ್ಸ್ ಡೇ ಅಂತ ಮಾಡ್ತಾರೆ, ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ. ಇದರ ಹಿನ್ನೆಲೆ ಏನು ಸರ್? ಇವತ್ತು ಯಾಕೆ ಆಚರಣೆ ಮಾಡಬೇಕು ಅಂತನ್ನುವ ಪರಿಕಲ್ಪನೆ ಆದರೂ ಯಾಕೆ ಬಂತು? ಇದರ ಬ್ಯಾಕ್ಗ್ರೌಂಡ್ ಏನಿದೆ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದಿರ ಸರ್. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಒಂದು ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳು ಮೇ 1ರಂದೇ ಆಚರಿಸ್ತವೆ. ಇದಕ್ಕೆ ತನ್ನದೇ ಆದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. 19ನೇ ಶತಮಾನದಲ್ಲಿ ನಡೆದಂಥ ಕಾರ್ಮಿಕರು ತಮ್ಮ ಒಂದು ಕೆಲಸದ ಅವಧಿಯನ್ನು ಕಡಿಮೆ ಮಾಡಲು ವಿಶ್ವದ ಹೋರಾಟಗಳನ್ನು ಪ್ರಾರಂಭಿಸಿದರು. 19ನೇ ಶತಮಾನದ ಆದಿಯಲ್ಲಿ 8 ಗಂಟೆ ಕೆಲಸ, 8 ಗಂಟೆ ಮನೋರಂಜನೆ, 8 ಗಂಟೆ ವಿಶ್ರಾಂತಿಗಾಗಿ ಹೋರಾಟ ಮಾಡ್ತಾಯಿದ್ರು. 8 ಗಂಟೆ ಕೆಲಸ, 8 ಗಂಟೆ ಮನೋರಂಜನೆ, 8 ಗಂಟೆ ಅವರು ವಿಶ್ರಾಂತಿಗಾಗಿ. ಸೊ 24 ತಾಸುಗಳು ಹೀಗೆ 3 ಪ್ರಕಾರಗಳಾಗಿ ವಿಂಗಡಿಸಿ ಆ ಪ್ರಕಾರ ಅವರಿಗೆ 8 ಗಂಟೆ ಕೆಲಸಗಳನ್ನು ಕೊಡಿ ಅಂತ ಎಲ್ಲ ಬಂಡವಾಳಶಾಹಿ ವಿರುದ್ಧ ಕಾರ್ಮಿಕರು ಹೋರಾಟಗಳನ್ನು ಪ್ರಾರಂಭಿಸಿದರು. ಮೊದಲು ಈ ನಿಯಮ ಇರಲಿಲ್ಲ ಅಂತೀರ? ಮೊದಲು ನಿಯಮ ಇರಲಿಲ್ಲ. ಮೊದಲು ನಿಯಮ ಹೇಗಿತ್ತಂದರೆ, ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಟೈಮ್ ಒಳಗಡೆ ಕರ್ಕೊಂಡ್ರೆ ಅವರಿಗೆ ಉತ್ಪಾದನೆ ಸಾಕೋಗಿರೋರು ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ಸೊ ಅವರ ಲಾಭದ ಉದ್ದೇಶಕ್ಕಾಗಿ.
ಆದರೆ ಇವರನ್ನು ಹುರಿದುಂಬಿಸಿದವರು ಮಹಾನ್ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. ಸೊ ಕಾರ್ಲ್ ಮಾರ್ಕ್ಸ್ ಅವರು 19ನೇ ಶತಮಾನದಕ್ಕಿಂತ ಮುಂಚಿತವಾಗಿ ಕೆಲವು ಅಂಶಗಳನ್ನು ಅವರು ಹೇಳಿಕೊಂಡು ಬಂಡವಾಳಶಾಹಿಗಳಿಂದ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಲು, ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಲು ಅವರಿಯನ್ನು ಪ್ರೇರೇಪಿಸಿ, ಸೊ ಕಾರ್ಮಿಕರಿಗಾಗಿಯೇ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ಎಂಬ ಮಹಾಗ್ರಂಥಗಳಲ್ಲಿ ಕಾರ್ಮಿಕರ ಹಕ್ಕುಗಳು, ಕಾರ್ಮಿಕರ ಹಕ್ಕು ಬಾಧ್ಯತೆಗಳು, ಕಾರ್ಮಿಕರ ಕಾರ್ಯಗಳು, ಕಾರ್ಮಿಕರ ಸೌಲಭ್ಯಗಳ ಕುರಿತು ಕಾರ್ಮಿಕರಿಗೆ ವಿಶೇಷವಾದ ಒಂದು ಮಾಹಿತಿಗಳನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಪ್ರಕಟಿಸಿದ್ದಾರೆ. ಆ ಒಂದು ಗ್ರಂಥಗಳಿಂದ ಪ್ರೇರೇಪಿತಗೊಂಡು ವಿಶ್ವದ ಹಲವು ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರು ಒಗ್ಗೂಡಿ ದಿನಾಂಕ ನಮಗೆ 19ನೇ ಶತಮಾನದಲ್ಲಿ ಏನಾಯ್ತಾ 1886 ಮೇ 1 ಅಮೆರಿಕದ ಚಿಕಾಗೋದಲ್ಲಿ ಲಕ್ಷಾಂತರ ಕಾರ್ಮಿಕರು ಸೇರಿಕೊಂಡು ಶಾಂತಯುತವಾಗಿ ತಮ್ಮ ಬೇಡಿಕೆಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 1886 ಮೇ 4 ಹೋಮ್ ಮಾರ್ಕೆಟ್ ಅಂತ, ಹೋಮ್ ಮಾರ್ಕೆಟ್ ಎಂಬ ಚೌಕಿನಲ್ಲಿ ಪೊಲೀಸರ ಮೇಲೆ ಬಾಂಬ್ ದಾಳಿ ಆಗುತ್ತೆ. ಬಾಂಬ್ ದಾಳಿ ಎಸೆದ ನಂತರ ಆ ಒಂದು ದಾಳಿಯಲ್ಲಿ ಹಲವು ಕಾರ್ಮಿಕರು, ಹಲವು ಪೊಲೀಸರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಆ ಪ್ರಾಣವ ತ್ಯಾಗ ಮಾಡಿರೋದ್ರಿಂದ ಆದರೂ ಬಂಡವಾಳಶಾಹಿಗಳು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತದನಂತರ ಮತ್ತೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಹೋರಾಟವನ್ನು ಮುಂದುವರಿಸಿ, ಇದರ ಒಂದು ಹೋರಾಟದ ಪರಿಣಾಮವಾಗಿ 1889 ಪ್ಯಾರಿಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನ, ಈ ಸಮಾಜವಾದಿ ಸಮ್ಮೇಳನದಲ್ಲಿ ಆ ಹುತಾತ್ಮರನ್ನು ಸ್ಮರಿಸುತ್ತಾ ಮೇ 1 ವಿಶ್ವದ ಅಂತಾರಾಷ್ಟ್ರೀಯ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲು ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ಆ ತೀರ್ಮಾನದ ಪ್ರತಿಯಾಗಿ ಇವತ್ತು ವಿಶ್ವದ ಎಲ್ಲ ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳು ಇವತ್ತು ವಿಶ್ವದ ಮೇ 1 ಕಾರ್ಮಿಕರ ದಿನಾಚರಣೆ ಆಚರಿಸ್ತಾರೆ. ಜೊತೆಗೆ ಭಾರತದಲ್ಲೂ ಕೂಡ 1923 ಅಂದರೆ ಆಗಿನ ಮದ್ರಾಸ್, ಈಗಿನ ಚೆನ್ನೈ ಪ್ರಾಂತ್ಯದಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಸರ್. 1923 ಮೊಟ್ಟ ಮೊದಲಿಗೆ ಭಾರತದಲ್ಲಿ. ಸರಿ, ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ ಮೇ 1 ಆಚರಣೆ ಮಾಡಬೇಕು ಅಂತೇಳಿ ಅವಾಗ ಇಡೀ ನೀವು ಚಿಕಾಗೋ ನಗರದಲ್ಲಿ ಹೇಳಿದ್ರಿ ಹೋರಾಟ ಶುರು ಆಯ್ತು. ಆ ಜಗತ್ತಿನ ಎಲ್ಲ ಕಾರ್ಮಿಕರು ಬಂದಿದ್ರೆ ಅನೇಕರು ಅಲ್ಲೇ ಸಂಘಟಿತರಾದ್ರ? ಜಗತ್ತಿನ ಅಲ್ಲೇ ರಾಷ್ಟ್ರಗಳು ಆ ಟೈಮಲ್ಲಿ ಸಾರಿಗೆ ಸಂಪರ್ಕದ ಕೊರತೆ ಇತ್ತು. ಸುತ್ತಮುತ್ತಲಿನ ರಾಷ್ಟ್ರಗಳು ಅಂದರೆ ನಮ್ಗೆ ಅಮೇರಿಕಾದಲ್ಲಿ ಹೆಚ್ಚು ಜಗತ್ತಿನಲ್ಲಿ ಬಂಡವಾಳಶಾಹಿ ರಾಷ್ಟ್ರಗಳೇನಿದ್ವಲ್ಲ, ಆ ಬಂಡವಾಳಶಾಹಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ, ಬಂಡವಾಳಶಾಹಿ ರಾಷ್ಟ್ರಗಳು ಯಾವತ್ತೂ ಕಾರ್ಮಿಕರನ್ನು ವ್ಯವಸ್ಥಿತವಾಗಿ ನಡೆದುಕೊಳ್ಳುತ್ತೋ ಅವಾಗ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗಾಗಿ ಆ ಸುತ್ತಮುತ್ತಲಿನ ರಾಷ್ಟ್ರಗಳು ಲಕ್ಷಾಂತರ, ಆಗಿನ ಕಾಲದಲ್ಲೇ ಲಕ್ಷಾಂತರ ಕಾರ್ಮಿಕರು ಒಗ್ಗೂಡಿ ಶಾಂತಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಕೆಲವು ಸಂಘಟನೆಗಳು ಉದ್ರೇಕಗೊಂಡು ಅಲ್ಲಿ ಬಾಂಬ್ಗಳನ್ನು ಎಸೆಯಲಾಗುತ್ತೆ. ಸೊ ಅದನ್ನು ಮತ್ತೆ ಕಂಟ್ರೋಲಿಗೆ ತಂದು ಕೊನೆಗೆ ನಮಗೆ 1889 ಒಂದು ಪ್ಯಾರಿಸ್ನಲ್ಲಿ ಸಮ್ಮೇಳನ, ಅಂದರೆ ನಮಗೆ ಸಮಾಜವಾದಿ ಸಮ್ಮೇಳನದಲ್ಲಿ ಈ ಒಂದು ಕುರಿತು ಏನಾದರೂ ನಾವು ಕಾರ್ಮಿಕರಿಗೆ ಸೌಲಭ್ಯಗಳು ಕಲ್ಪಿಸಬೇಕಲ್ಲ ಒಂದು ಉದ್ದೇಶದಿಂದ ಅವರು ಹಿತಕ್ಕಾಗಿ ಆ ಒಂದು ಮೇ 1 ನಾವು ಡಿಸೈಡ್ ಮಾಡ್ತಾರೆ. ಫೈನಲಿ ಆ ಡಿಸೈಡ್ ಮಾಡಿದಾಗ ಕಾರ್ಮಿಕ ದಿನಾಚರಣೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಸರ್. ಆ ಹಂತದಲ್ಲಿ ಈ ವೇತನ ತಾರತಮ್ಯ ಏನು ವೇಜ್ ಅಂತ ಹೇಳಿ ಏನು ಕೊಡ್ತಾರೆ, ಡೈಲಿ ವೇಜಸ್ಸು, ಅದರಲ್ಲಿ ತಾರತಮ್ಯ ಎಲ್ಲ ಇರ್ತಿತ್ತು. ಇದನ್ನೇ ನಿವಾರಣೆ ಮಾಡುವ ಪ್ರಯತ್ನಗಳು ಆಗಿದ್ದವ ಹೇಗೆ? ವೇತನ ತಾರತಮ್ಯ, ಈಗ ಕಾರ್ಮಿಕರು ಸಂಘಟನೆ ಅಂದರೆ ಅವ್ರಿಗೆ ಅವರ ಒಂದು ಸಮಾನ ವೇತನಕ್ಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಆ ಒಂದು ಕಾರ್ಯದಡಿಯಲ್ಲಿ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ರು. ಸಮಾನ ಕೆಲಸಕ್ಕೆ ಸಮಾನ ವೇತನ. ಸೊ ಆ ಒಂದು ದೃಷ್ಟಿಯಲ್ಲಿ ನಮಗೆ ಒಂದು ಹೆಮ್ಮೆಯ ಸಂಗತಿ ಸರ್, ಭಾರತದಲ್ಲಿ ಒಂದು ವಿಶ್ವದ ಅತ್ಯಂತ ಬೃಹತ್ ಪ್ರಮಾಣದ ಒಂದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು 2005 ಇಂಟ್ರೊಡ್ಯೂಸ್ ಮಾಡಿದ್ವಿ. UPA ಸರ್ಕಾರದಲ್ಲಿ 2005 ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಲ್ಲಿ ದೊರೆತಿದೆ. ಹೇಗೆ ದೊರೆತಿದೆ ಅಂದರೆ ಕನಿಷ್ಠ ವೇತನ ಕಾರ್ಮಿಕರಿಗೆ ಕೊಡಬೇಕಂತ 2013 ಹೆಣ್ಣು ಅಥವಾ ಗಂಡು ಆ ಎರಡೂ ಕಾರ್ಮಿಕರನ್ನು ಏನು ಮಾಡ್ತಾ ಇದ್ರೆ 174 ರೂಪಾಯಿ ಫರ್ ಡೇ ಕೊಡ್ತಾಯಿದ್ರು. 2014 191 ಇತ್ತು. 2015 204, 2016 224, 2017 236 ರೂಪಾಯಿ. ಇವತ್ತು 2026 375 ರೂಪಾಯಿ ಹೆಣ್ಣು ಮತ್ತು ಗಂಡುಗೆ ಸಮಾನ ವೇತನ ಕೊಡ್ತಾ ಇದ್ದಾರೆ ಸರ್. ಇದು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಭಾರತದಲ್ಲಿ ಈ ಯೋಜನೆ ಬಂದಿರುವುದರಿಂದ ಅಕುಶಲ ಕಾರ್ಮಿಕರಲ್ಲಿ ವ್ಯತ್ಯಾಸ ಇದೆ ಸರ್.
ಕುಶಲ ಕಾರ್ಮಿಕರಲ್ಲಿ ಸಮಾನ ವೇತನ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಲೆಕ್ಚರರ್ ಆಗಿದ್ದೀವಿ, ಅಲ್ಲಿ ಹೆಣ್ಣು ಗಂಡು ಇಲ್ಲ, UGC ಸಂಬಳ ಒಂದೇ, ಅದು ಯಾರೇ ಇರಲಿ. ಹಾಗಾಗಿ ಅಲ್ಲಿ ನಮಗೆ ಕುಶಲ ಕಾರ್ಮಿಕರಲ್ಲಿ ಇದನ್ನು, ಅಕುಶಲ ಕಾರ್ಮಿಕರಲ್ಲಿ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗೋದು ತುಂಬ ಕಷ್ಟ. ಆದರೆ ಭಾರತ ದೇಶದಲ್ಲಿ ಇದು ಸಾಧ್ಯವಾಗಿದೆ. ಇದು ಭಾರತ ದೇಶದ ಒಂದು ಹಿರಿಮೆ ಅಂತ. ಹಿರಿಮೆ. ಸರ್, ಈಗ ಕಾರ್ಮಿಕರ ದುಡಿತಕ್ಕೆ ತಾವು ಭಾಳ ಚೆನ್ನಾಗಿ ಹೇಳಿದ್ರೆ 24 ಗಂಟೆಗಳಲ್ಲಿ 8 ಗಂಟೆ ಕೆಲಸ ಮಾಡಬೇಕು, 8 ಗಂಟೆ ಮನೋರಂಜನೆ ಆಗಬೇಕು, 8 ಗಂಟೆ ವಿಶ್ರಾಂತಿ ಆಗಬೇಕು ಅಂಥೇಳಿ ಇದನ್ನು ಡಿವೈಡ್ ಮಾಡಿ ಎಲ್ಲ ಇದು ಆದಮೇಲೆ ಈಗ ಯಾವುದೋ ಒಂದು ದೊಡ್ಡ ಬೃಹತ್ ಉದ್ಯಮದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಹಿತರಕ್ಷಣೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಮಾಲೀಕರ ಮೇಲೆ ಇರ್ತದ. ಹಾಗಿದ್ರೆ ಏನಾದರೂ ಅವರ ರಕ್ಷಣೆ ಮಾಡುವ ಸಲುವಾಗಿ, ಅವರ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ, ಅವರ ಯೋಗಕ್ಷೇಮಕ್ಕಾಗಿ ಯೋಜನೆಗಳೇನಾದರೂ ಹಾಕ್ಕೊಳ್ತಾರೆ ಹೇಗೆ ಸರ್ ಇವರಲ್ಲಿ? ಅದಕ್ಕಾಗಿಯೇ ಕಾರ್ಮಿಕರ ಕೆಲಸದ ಪರಿಸರ ಅಂತೀವಿ ಸರ್, ವರ್ಕ್ ಎನ್ವೈರ್ಮೆಂಟ್. ಸೊ ಕೆಲಸದ ಪರಿಸರದಲ್ಲಿ ನಾವು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದನೇದು ಭೌತಿಕ ಪರಿಸರ, ಎರಡನೇದು ಮಾನಸಿಕ ಪರಿಸರ, ಮೂರನೇದು ಸಾಮಾಜಿಕ ಪರಿಸರ. ಭೌತಿಕ ಪರಿಸರದಲ್ಲಿ ನಾವು ಮತ್ತೆ 3 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಕಾರ್ಮಿಕರಿಗೆ ಯಾವ ರೀತಿ ಸೌಲಭ್ಯಗಳು ಬೇಕು? ಕಾರ್ಮಿಕರಿಗೆ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ಬೆಳಕಿನ ವ್ಯವಸ್ಥೆ. ಅಲ್ಲಿ ಉತ್ತಮವಾದ ಬೆಳಕಿನ ವ್ಯವಸ್ಥೆ ಇದ್ದರೆ ಕಾರ್ಮಿಕರಿಗೆ ಯಾವುದೇ ತೊಂದರೆಗಳಾಗೋದಿಲ್ಲ, ಅವರು ತುಂಬ ವ್ಯವಸ್ಥಿತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಎರಡನೇದಾಗಿ ಉತ್ತಮವಾದ ಗಾಳಿ. ಕಾರ್ಮಿಕರು ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ಗಾಳಿ ಇರಬೇಕು. ಆರೋಗ್ಯ ದೃಷ್ಟಿಯಿಂದ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಒತ್ತಡಕ್ಕೆ ಒಳಗಾಗದೆ ಅವರು ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ಉತ್ತಮವಾದ ಗಾಳಿ ಬೇಕು. ಸೊ ಹಾಗಾಗಿ ಅಲ್ಲಿ ಆ ಉದ್ಯಮಿ ಸಂಸ್ಥೆ ಅವರಿಗೆ ಅವಕಾಶ ಅಥವಾ ವ್ಯವಸ್ಥೆ ಕಲ್ಪಿಸಿರುತ್ತೆ. ಜೊತೆಗೆ ಅವರಿಗೆ ಶಾಖದ ಮಟ್ಟ, ಎಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳಲ್ಲಿ ತುಂಬ ಶಾಖ ಇರುತ್ತೆ ಸರ್. ಯಾಕಂದರೆ ಬೃಹತ್ ಪ್ರಮಾಣದ ಕೈಗಾರಿಕೆ ಯಂತ್ರೋಪಕರಣಗಳಿರ್ತವೆ. ಆ ಯಂತ್ರೋಪಕರಣಗಳು ಇದ್ರದ ಅವರಿಗೆ ಉತ್ತಮವಾದ ಏರ್ ಕಂಡೀಷನ್ ರೂಮ್ಗಳು, ಉತ್ತಮವಾದ ಗಾಳಿ ಬರ್ತಕ್ಕಂಥ ಶಾಖ ಅಂದರೆ ಆ ತಾಪಮಾನ ನಿಯಂತ್ರಿಸ್ತಕ್ಕಂಥ ಒಂದು ರೂಮ್ಗಳು, ವ್ಯವಸ್ಥೆಗಳನ್ನು ಕಾರ್ಮಿಕರಿಗೆ ಅವರು ಕಲ್ಪಿಸಿರ್ತಾರೆ. ಸೊ ಹಾಗಾಗಿ ಇವತ್ತು ಆ ಭೌತಿಕ ಪರಿಸರದಲ್ಲಿ ನಾವು ಕಾರ್ಮಿಕರನ್ನು ನಾವು ನೋಡಲಿಕ್ಕೆ ಇಷ್ಟಪಟ್ಟಿದ್ವಿ. ಜೊತೆಗೆ ಮಾನಸಿಕ ಪರಿಸರ, ಕಾರ್ಯಕ್ಷೇತ್ರದಲ್ಲಿ ಮಾನಸಿಕ ಪರಿಸರವು ಕೆಲಸಗಾರರ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಪರಿಸರ ಕೆಲಸಗಾರರ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಸಾಮರ್ಥ್ಯದ ಪರಿಣಾಮ, ಅಂದರೆ ಅವರ ಸಾಮರ್ಥ್ಯದ ಮೇಲೆ ನಮಗೆ ಮಾನಸಿಕ ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ ಸರ್. ಮಾನಸಿಕವಾಗಿ ಯಾವೊಬ್ಬ ಕಾರ್ಮಿಕ ದಕ್ಷನಾಗಿರ್ತಾನೋ ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸ್ತಾನೆ. ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಆ ಒಂದು ಮೇಲಾಧಿಕಾರಿಗಳು ಕಾರ್ಮಿಕರನ್ನು ಯಾವುದೇ ಕಾರಣಕ್ಕೂ ಹೆದರಿಸಿದ್ರೆ ಅವರು ತಪ್ಪು ಗ್ರಹಿಕೆಯಿಂದ ಅವರು ಅನುಮಾನಗೊಂಡು ಸೊ ಅವರು ಆಯಾಸ ಆಗ್ತಾರೆ. ಆಯಾಸ ಆಗಿರೋ ಉತ್ಪಾದನೆ ಕಡಿಮೆ ಆಗುತ್ತೆ. ಅದು ಫೈನಲಿ ಏನಾಗುತ್ತೆ ಅಂದರೆ ಉದ್ಯಮ ಸಂಸ್ಥೆ ಮೇಲೆ ಏನಾಗುತ್ತೆ, ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ನಾವು ಸಾಮಾಜಿಕ ಪರಿಸರ, ಕಾರ್ಮಿಕರು ಕಾರ್ಯಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಕೂಟವನ್ನು ರಚಿಸಿಕೊಂಡಿರ್ತಾರೆ, ಒಂದು ಚಿಕ್ಕ ಗುಂಪು. ನಾವೆಲ್ಲರೂ ಇಲ್ಲೂ ಒಂದು ಸೇವಾ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದರೆ, ಅವ್ರ ಕಂಪನಿಗೆ ಹೋದರೆ, ಆ ಕೈಗಾರಿಕೆ ಹೋದರೆ ಇದು ನಮ್ಮ ಕೈಗಾರಿಕೆ, ಈ ನಮ್ಮ ಕೈಗಾರಿಕೆಯನ್ನು ನಾವು ಮೇಲೆತ್ತುವ ಕೆಲಸ ಮಾಡೋಣ ಅಂತ. ಅದು ನಮಗೇನಂತೆ ಸಾಮಾಜಿಕ ಪರಿಸರ. ಅಂದರೆ ವಿವಿಧ ಜಾತಿಯ ವಿವಿಧ ಧರ್ಮದ ಎಲ್ಲ ಕಾರ್ಮಿಕರಲ್ಲಿ ಬಂದಾಗ ಅಲ್ಲಿ ಬಂದರೆ ನಾವೆಲ್ಲರೂ ಕಾರ್ಮಿಕರು, ಕೈಗಾರಿಕೆಯಲ್ಲಿರುವವರೆಗೂ ನಾವೆಲ್ಲರೂ ಕಾರ್ಮಿಕರು. ಹಾಗಾಗಿ ಸೇವಾ ಸಮರ್ಪಣಾ ಮನೋಭಾವನದಿಂದ ಕಾರ್ಯನಿರ್ವಹಿಸ್ತಾರೆ. ಇದು ಕೆಲಸದ ಪರಿಸರ ಸರ್. ಸರ್, ಈಗ ಯಾವುದೋ ಒಬ್ಬ ಪಾಪ ಕಾರ್ಮಿಕರಿಗೆ, ಹೆಣ್ಣಿರಲಿ ಗಂಡಿರಲಿ, ಅವ್ರಿಗೇನಾದರೂ ಅನಾರೋಗ್ಯ ಆಯಿತು ಅಂತಂದರೆ ಆ ಅನಾರೋಗ್ಯ ಇರುವಷ್ಟು ದಿನವೂ ವೇತನ ಸಹಿತವಾಗಿ ಅವರಿಗೆ ರಜೆ ಕೊಡ್ತಕ್ಕಂಥದ್ದು, ಅವರಿಗೆ ಶುಶ್ರೂಷೆ ನೀಡ್ತಕ್ಕಂಥದ್ದು, ಈ ಥರದ ವ್ಯವಸ್ಥೆ ಏನಾದರೂ ಇದೆಯಾ? ಕಾರ್ಮಿಕರ ಒಂದು ಸಾಮಾಜಿಕ ಭದ್ರತೆ ಕಾಯ್ದೆ ಅಂತ ಜಾರಿಗೆ ತರುತ್ತೆ ಸರ್. ಕಾರ್ಮಿಕರ ಕಲ್ಯಾಣಕ್ಕಾಗಿ 1923ರಲ್ಲಿ ಸರ್ಕಾರ ಕೆಲಸಗಾರರ ಪರಿಹಾರ ಕಾಯ್ದೆ ಅಂತೇಳಿ ಜಾರಿಗೆ ತರ್ತಾರೆ ಸರ್. ಕೆಲಸಗಾರರ ಪರಿಹಾರ ಕಾಯ್ದೆ. ಆ ಕಾಯ್ದೆ 1959 ಮತ್ತು 1962ರಲ್ಲಿ ತಿದ್ದುಪಡಿ ಮಾಡಿ ಇನ್ನಷ್ಟು ಸೌಲಭ್ಯಗಳನ್ನು ಹೆಚ್ಚಿಸುತ್ತೆ. ಮೊದಲಿಗಿದ್ದಂಥ ಸೌಲಭ್ಯಗಳನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆ ಸೌಲಭ್ಯಗಳೇನೆಂದರೆ ಕಾರ್ಮಿಕರ ರಾಜ್ಯ ಭವಿಷ್ಯ ನಿಧಿ ಕಾಯ್ದೆ 1948ರಲ್ಲಿ ಜಾರಿಗೆ ತರುವುದರ ಮೂಲಕ ಈ ಕಾಯ್ದೆಗೆ ಒಳಪಟ್ಟ ಎಲ್ಲ ಕಾರ್ಮಿಕರು ಕೆಲವು ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಅಂಥ ಸೌಲಭ್ಯಗಳು ಯಾವುವು ಅಂದರೆ
ಕಾಯಿಲೆ ಭತ್ಯೆ ಅಂತ ಬರುತ್ತೆ ಸರ್. ಹ್ಮ್ ಅಂದರೆ ಅವ್ರಿಗೆ ಕಾಯಿಲೆ ಬಂದಿತ್ತಂದರೆ ಅವ್ರಿಗೆ ಕಾಯಿಲೆ ಭತ್ಯೆ ಅಂತ ಕೊಡ್ತಾರೆ. 56 ದಿನಗಳವರೆಗೆ ಹ್ಮ್ ಅವರಿಗೆ ಕಾಯಿಲೆ ವಾಸಿಯಾಗಿರೋರಿಗೆ ದಿನ ಏನು ಅವರಿಗೆ ವೇತನ ಇರುತ್ತಲ್ಲ ಅದ್ರ ಭತ್ಯೆ ನೀಡಲಿಕ್ಕೆ ಕೈಗಾರಿಕೆಗಳು ಮುಂದಾಗಿದ್ದಾವೆ ಸರ್. ಹೌದಾ? ಹೌದು 56 56 ದಿನಗಳವರೆಗೂ. ಓಹ್. ಜೊತೆಗೆ ಮಾತೃತ್ವ ಭಾಗ್ಯ ಹ್ಮ್ ಅಂದರೆ ಮಾತೃತ್ವ ಸೌಲಭ್ಯ 12 ವಾರಗಳವರೆಗೆ. ಅಂದರೆ ಮಹಿಳೆಯರಿಗೆ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ ಮಾತೃತ್ವ ಭಾಗ್ಯ ಇದ್ದರೆ ಅವ್ರಿಗೆ 12 ವಾರಗಳ ರಜೆಯನ್ನು ಕೊಡಲಾಗಿದೆ. ಹ್ಮ್ 12 ವಾರ ರಜೆಯನ್ನು ಕಲ್ಪಿಸಿ ನಂತರ ವೈದ್ಯಕೀಯ ಪ್ರಯೋಜನಗಳು. ಸೊ ವೈದ್ಯಕೀಯ ಪ್ರಯೋಜನಗಳು ಅಲ್ಲಿ ಮತ್ತೆ ಜೊತೆಗೆ ಅಂತ್ಯ ಸಂಸ್ಕಾರದ ವೆಚ್ಚ ಕೂಡ ಕಾರ್ಮಿಕರು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಸರ್. ಅಬ್ಬಾ, ಹ್ಮ್ ಕಾರ್ಮಿಕರ ಅಂತ್ಯ ಸಂಸ್ಕಾರ ಯೋಜನೆ. ಓಹೋ. ಕಾರ್ಮಿಕರ ಭವಿಷ್ಯ ನಿಧಿ ಕಾಯ್ದೆ 1952ರಲ್ಲಿ ಸ್ಥಾಪಿಸಿ ಕಾರ್ಮಿಕರಿಗಾಗಿದ್ದಂಥ ಕೆಲವು ಕಾಯ್ದೆಗಳನ್ನು ರೂಪಿಸಿ ಅವರ ಕಲ್ಯಾಣಕ್ಕಾಗಿ ಇವತ್ತು ಇವು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಸರ್. ಅಬ್ಬಾ. ಬಹಳ ಒಳ್ಳೆ ಯೋಜನೆ ಹಾಕೊಂಡಿದ್ದಾರೆ ಸರ್. ಹೌದು ಸರ್. ಈಗ ಕೆಲಸ ನಿರ್ವಹಿಸುತ್ತಿರುವಾಗ ಒಬ್ಬ ಕಾರ್ಮಿಕ ಏನಾದರೂ ಅವನಿಗೆ ಕೈಗೆ ಕಾಲಿಗೆ ಏನಾದರೂ ತೊಂದರೆ ಆಯಿತು, ಅವನಿಗೆ ಅಂಗವಿಕಲತೆ ಉಂಟಾಯಿತು, ಅಂಥ ಸಂದರ್ಭದಲ್ಲಿ ಏನು ಅವನನ್ನು ಕೆಲಸದಿಂದ ತೆಗೆದು ಹಾಕ್ತಾರಾ ಅಥವಾ ಬೇರೆ ಕೆಲಸ ಕೊಡ್ತಾರಾ? ಏನು ಹೇಗಿದ್ರು ವ್ಯವಸ್ಥೆ ಅಂಥ ಸಂದರ್ಭದಲ್ಲಿ? ಆಯ್ಕೆ ಅಂದರೆ ಕೆಲವು ಕೈಗಾರಿಕೆಗಳಿದಾವೆ ಸರ್. ಕೆಲವು ಕೈಗಾರಿಕೆಗಳಿಂದಾಗ ಅವರು ಖಾಯಂ ಅಲ್ಲದ ಕಾರ್ಮಿಕರು, ಡೈಲಿ ವೇಜಸ್ ಕಾರ್ಮಿಕರು ಏನಿರ್ತಾರ ಆ ಕಾರ್ಮಿಕರಿಗೆ ಸೌಲಭ್ಯದ ಕೊರತೆ ಇದೆ ಸರ್ ಇವತ್ತಿಗೂ ಕೂಡ. ಹೌದಲ್ಲ? ಅವರು ತಮ್ಮ ಕಾರ್ಯನಿರ್ವಹಿಸಬೇಕಾದರೆ ಅನ್ಸರ್ಟನಿಟಿ ಏನಾದರೂ ಆದರೆ ಅವರಿಗೆ ಅಲ್ಪ ಪ್ರಮಾಣದ ಹಣಕಾಸಿನ ಸಹಾಯ ನೀಡಿಬಿಟ್ಟು ನೀವು ಕಾರ್ಯಕ್ಕೆ ಮುಂದಿನ ಹಾಜರಾಗಬೇಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಒಂದು ಅಲ್ಪ ಪ್ರಮಾಣದ ಅಂದರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಅಂದರೆ ನೈತಿಕ ಒಂದು ಹೊಣೆ ಹೊತ್ತು ಅವರು ಅವರಿಗೆ ಸಹಾಯವನ್ನು ನೀಡ್ತಾರೆ. ಆದರೆ ಖಾಯಂ ಕಾರ್ಮಿಕರಿಗೆ ಇರುತ್ತಲ್ಲ ಸರ್, ಖಾಯಂ ಕಾರ್ಮಿಕರಿಗೆ ಅವರಿಗೆ ಅಲ್ಲಿ ಪರ್ಮನೆಂಟ್ ಮಾಡ್ಕೊಂಡಿರ್ತಾರೆ. ಅವರ ಒಂದು ಜೀವ ವಿಮೆ ಮಾಡಿಸಿರ್ತಾರೆ ಕೈಗಾರಿಕೆಯಿಂದ, ಆ ಕಾರ್ಖಾನೆಯಿಂದ ಜೀವ ವಿಮೆ ಮಾಡಿಸಿ ಅವರಿಗೆ ಏನಾದರೂ ಅನ್ಸರ್ಟನಿಟಿ, ಡೆತ್, ಕೈಯೋ ಕಾಲು ಅಂದರೆ ಶಾಶ್ವತ ಅಂಗವೈಕಲ್ಯ ಅಂತ ಬರುತ್ತೆ ಸರ್. ಶಾಶ್ವತ ಅಂಗವೈಕಲ್ಯ ಆದಲ್ಲಿ ಅವರಿಗೆ ಪ್ರತಿಯಾಗಿ ಇವ್ರ ಮಗನಿಗೋ ಅವರು ಮಡದಿಗೋ ಅಥವಾ ಅವರು ಮಕ್ಕಳಿಗೋ ಯಾರಿಗಾದರೂ ಒಬ್ಬರಿಗೆ ಆ ಕೈಗಾರಿಕೆಯಲ್ಲಿ ಅಂದರೆ ಅವರ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಆಧಾರದ ಮೇಲೆ ಅವರಿಗೆ ಕೆಲಸವನ್ನು ಕೊಡಲು ಇತ್ತೀಚಿನ ದಿನಗಳಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಅದು ನಮ್ಮ ಭಾರತದ 1991 ಕೈಗಾರಿಕಾ ನೀತಿಯಲ್ಲಿ ಅದು ಬಂದ್ಬಿಟ್ಟಿದೆ ಸರ್. ಆ ಕೈಗಾರಿಕಾ ನೀತಿ ಪರಿಣಾಮವಾಗಿ ಈ ಸೌಲಭ್ಯಗಳನ್ನು ಕೈಗಾರಿಕೆಗಳಲ್ಲಿ ಇವತ್ತು ಕಲ್ಪಿಸಲಾಗಿದೆ. ಈಗ ಶಾಶ್ವತ ಅಂಗವೈಕಲ್ಯ ಬಂದರೆ ಈಗ ಯಾವುದೋ ಒಂದು ಕಾರ್ಯ ಈಗ ಮೊದಲು ಕಾರ್ಯ ನಿರ್ವಹಿಸ್ತಾ ಇರ್ತಾರೆ ಸರಿಯಾಗಿ, ಆ ಕಾರ್ಯ ಅವರಿಂದ ಆಗಲ್ಲ ಅಂದಾಗ ಬೇರೆ ಕಾರ್ಯ ಕೊಡ್ಬೋದು ಅವರಿಗೆ. ಶಾಶ್ವತ ಅಂಗವೈಕಲ್ಯ ಅಂದರೆ ಹೆಂಗೆ ಸರ್, ನಮಗೆ ಅಂಗವೈಕಲ್ಯದಲ್ಲಿ ನಮಗೆ ಪರ್ಸಂಟೇಜ್ ಅಂತ ಇರುತ್ತೆ. ಸೊ ನಮಗೆ ಪರ್ಸಂಟೇಜ್ ಬೇಸ್ ಮೇಲೆ ಅವ್ರಿಗೆ ಕಾರ್ಯನಿರ್ವಹಿಸೋಕ್ಕೆ ಸಾಮರ್ಥ್ಯ ಇದ್ದರೆ ಕಾರ್ಯನಿರ್ವಹಿಸಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಸಂಪೂರ್ಣವಾಗಿ ಕಾರ್ಯನಿರ್ವಹಿಸೋಕೆ ಅವಕಾಶ ಇರಲಿಲ್ಲ ಅಂದರೆ ಅವರು ಮನೆಯವರಿಗೆ ಮತ್ತು ಅವ್ರ ಮಕ್ಕಳಿಗೆ ಅವರ ಒಬ್ಬರಿಗೆ ಆ ಒಂದು ವೇತನಕ್ಕೆ ಅನುಗುಣ ನಾನು ಹೇಳಿದ್ನಲ್ಲ ಶೈಕ್ಷಣಿಕ ಅರ್ಹತೆ. ಅಲ್ಲ, ಈಗ ಯಾವುದೋ ಒಂದು ದೊಡ್ಡ ಕೈಗಾರಿಕೆಯಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಸೇವೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಸರ್. ಓನರ್ದು ಕಾರೋ ಯಾವ ವ್ಯಾನೋ ಏನೋ ನಡೆಸ್ತಾ ಇರ್ತಾರೆ. ಈಗ ಅವರಿಗೆ ಏನೋ ಅಂಗವಿಕಲತೆ ಆಯಿತು, ವ್ಯಾನ್ ನಡ್ಸೋಕ್ಕಾಗಲ್ಲ, ಆದ್ರೆ ಕುಂತವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬೇರೆ ಕೆಲಸ ಕುಂತ ಸಾಧ್ಯ ಆದರೆ ಅವರಿಗೆ ಈ ಕಂಪ್ಯೂಟರ್ ಅಥವಾ ಕೆಲವು ಪೋಸ್ಟ್, ಕೆಲವು ಏನು ಇನ್ವರ್ಡ್ ರೈಟಿಂಗ್ ಏನಿರ್ತಾವಲ್ಲ ಸರ್, ಆ ಸ್ಕಿಲ್ ಬೇಸ್ ಮೇಲೆ ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ ಸರ್ ಇತ್ತೀಚಿನ. ಅಂದರೆ ಸೇವಾ ಭದ್ರತೆ ಅಂತ ಹೇಳ್ತೀವಿ ಸರ್ ಅದಕ್ಕೆ ನಾವು. ಸೇವಾ ಭದ್ರತೆ ಅಂದರೆ ಅವ್ರಿಗೆ ಸೇವಾ ಭದ್ರತೆ ನೀಡಿ ಅವರ ಒಂದು ಜೀವನ ಉತ್ತಮಗೊಳಿಸಲು ಕೈಗಾರಿಕೆಗಳು ಇವತ್ತೆಲ್ಲ ಮನಸ್ಸು ಮಾಡ್ತಾ ಇದ್ದಾವೆ. ಯಾಕಂದರೆ ಕಾರ್ಮಿಕರಂದರೆ ಅವರಿಗೆ ಜೀತದಾಳ ಪ್ರಕಾರ ನಡೆಸ್ಕೊಳ್ತಾ ಇಲ್ಲ. ಮೊದಲು ಒಂದು ಕಾಲ ಇತ್ತು, ಈಗಿನ ಕಾರ್ಮಿಕರೇ ದೇವರು ಅಂತ ಅವರು ಉತ್ಪಾದಕರು ನಂಬಿಸ್ತಾ ಇದ್ದಾರೆ ಸರ್. ಆ ಕಾರ್ಮಿಕರು ಯಾವ ರಾಷ್ಟ್ರ ಇವತ್ತಿವರೆಗೂ ಅಭಿವೃದ್ಧಿ ಕಂಡಿಲ್ಲ. ನಿಜ. ಯಾಕಂದ್ರೆ ಕಾರ್ಮಿಕರ ತೃಪ್ತಿ ಅದು ದೇಶದ ಪ್ರಗತಿಗೆ ಕಾರಣ ಆಗ್ತದೆ. ಹೌದು ಸರ್. ರಾಷ್ಟ್ರವೊಂದರ ಪ್ರಗತಿ ಕಾರ್ಮಿಕರ ತೃಪ್ತಿಯ ಮೇಲೆ ಅವಲಂಬಿತವಾಗಿದೆ ಅದು. ಹೌದು ಸರ್. ಈಗ ಕೆಲಸ ಬೇರೆ ಕೊಟ್ಟಾಗ ವೇತನ ಏನಾದರೂ ಹೆಚ್ಚು ಕಡಿಮೆ ಮಾಡುವಂತಿಲ್ಲಲ್ಲ? ವೇತನದಲ್ಲಿ ವ್ಯತ್ಯಾಸ ಆಗುತ್ತೆ ಸರ್. ಆಗುತ್ತೆ. ಯಾಕೆ ವೇತನದಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ, ಈಗ ಅವರು ಮನೆಯವರು ಇಂಜಿನಿಯರ್ ಆಗಿದ್ರು, 1.5 ಲಕ್ಷ 2 ಲಕ್ಷ ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಅವ್ರದ್ದೇ ಆದಂಥ ಒಂದು ಕೆಲವು ಕನ್ಸೆಷನ್ ಇರುತ್ತೆ ಸರ್. ಅವರಿಗೆ ಕರೆಂಟ್ ಫ್ರೀ ಇರುತ್ತೆ, ಅವರಿಗೆ ಕ್ವಾರ್ಟರ್ಸ್ ಫ್ರೀ ಇರುತ್ತೆ, ಮನೆಗಳು, ಅವರಿಗೆ ನೀರಿನ ವ್ಯವಸ್ಥೆ ಇರುತ್ತೆ, ಅವ್ರಿಗೆ ಮಕ್ಕಳು ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ ಇರುತ್ತೆ. ಅವೆಲ್ಲದರಲ್ಲೂ ಅವರಿಗೆ ಕನ್ಸೆಷನ್ ಇರುತ್ತೆ ಸರ್. ಸೊ ಅವರೆಲ್ಲರೂ ಕನ್ಸೆಷನ್ ಇರೋದರಿಂದ ಅವರಿಗೆ ಜೀವನ ನಡೆಸಲು ತುಂಬಾ ಸಹಕಾರಿ ಆಗುತ್ತೆ ಸರ್. ಕಾರ್ಮಿಕರ ಮಕ್ಕಳ ಸಲುವಾಗಿ ಏನಾದರೂ ಯೋಜನೆಗಳು ಹಾಕೊಂಡಿದ್ದಾರೆ? ಹೇಗೆ ಹಾಕೊಂಡಿದ್ದಾರೆ ಸರ್. ಪ್ರತಿ ಒಂದು ಕೈಗಾರಿಕೆಯಲ್ಲಿ ಇವತ್ತು ಒಂದು ಉತ್ತಮವಾದ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸ್ತಾ ಇದ್ದಾರೆ ಸರ್. ಸೊ ನಮ್ಮ ಭಾಗದಲ್ಲಿ ನಮ್ಮದು ಒಂದು ಹೆಮ್ಮೆಯ ಸಂಗತಿ ಏನಂದರೆ,
ಗುಲ್ಬರ್ಗಾದಲ್ಲಿ ಸೇಡಂ ತಾಲೂಕು ಮತ್ತು ಚಿತ್ತಾಪುರ ತಾಲೂಕುಗಳಲ್ಲಿ ನಮಗೆ ಮಳಕೇಡು ಮತ್ತು ವಾಡಿ, ಬಿರ್ಲಾ ಮತ್ತು ರಾಜಶ್ರೀ ಸಿ ಸಿಮೆಂಟ್ಗಳಲ್ಲೆಲ್ಲ ಉತ್ತಮವಾದ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ ಸರ್. ಹೌದಾ? ಅಲ್ಲೇ ಸ್ಕೂಲ್ಗಳಿದಾವೆ ಸರ್. ಎಲ್ಲ ಸ್ಕೂಲ್ ಅಲ್ಲಿ ಎಲ್ಲ CBSE ಸ್ಕೂಲ್ ಸರ್. ಹಾಂ, CBSE ಸ್ಕೂಲು. ಅಲ್ಲಿ ಕಲ್ತವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ. ಸುಮಾರು ಜನಕ್ಕೆ ಕೆಲಸ ಕಾರ್ಯಗಳು ಸಿಕ್ಕಿದಾವೆ. ಬಟ್ ಇವತ್ತಿನ ದಿವಸಗಳಲ್ಲಿ ಅದು ನೀಡಿದೆ ಸರ್. ಇಂಡಸ್ಟ್ರಿಯಲ್ ಆ್ಯಕ್ಟಲ್ಲಿ ಇದೆ ಸರ್. ಒಂದು ಕೈಗಾರಿಕೆ ಸ್ಥಾಪನೆ ಆಗಬೇಕಾದ್ರೆ ಏನೆಲ್ಲ ನಿಯಮಗಳಿದಾವೆ, ಆ ನಿಯಮಗಳು ಪಾಲಿಸಿದ್ರೆ ಮಾತ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅವರಿಗೆ ಸ್ಥಾಪಿಸಲು ಅವಕಾಶ ಕೊಡುತ್ತೆ ಸರ್, ಪರ್ಮಿಷನ್. ಆ ನಿಯಮಗಳಿಲ್ಲ, ಅವ್ರು ಪಾಲಿಸಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೈಗಾರಿಕಾ ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ ಸರ್. ಈಗ ಯಾವುದೇ ಒಂದು ಕೈಗಾರಿಕೆ ಅದು ತನ್ನ ಪ್ರಗತಿಯ ಪಥದಲ್ಲಿ ನಡಿಬೇಕು ಅಂತಂದರೆ ಕಾರ್ಮಿಕರ ಶ್ರಮ ಬಹಳ ಮುಖ್ಯವಾದದ್ದು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಮತ್ತು ಮಾಲೀಕರು ಇವ್ರ ನಡುವಿನ ಸಂಬಂಧ ಹೇಗಿರಬೇಕು ಸರ್? ಕಾರ್ಮಿಕರು ಮತ್ತು ಮಾಲೀಕರ ಸಂಬಂಧ ಹೇಗಿರ್ಬೇಕಂದ್ರೆ ಒಂದು ಕುಟುಂಬದಂತೆ ಇರ್ಬೇಕು ಸರ್. ಕುಟುಂಬದಲ್ಲಿ ಕೈಗಾರಿಕಾ ಮಾಲೀಕ ತಂದೆ ಸ್ಥಾನದಲ್ಲಿ ನೋಡ್ತೀವಿ. ಅಂದರೆ ಅವ್ರು ಹೇಳಿದ ಹಾಗೆ, ಅಂದರೆ ಅವ್ರದ್ದು ಏನೇನೆಲ್ಲ ಕಟ್ಟುಪಾಡುಗಳು ಇರ್ತಾವಲ್ಲ ಆ ಕಾರ್ಮಿಕ ಕುಟುಂಬ ಸದಸ್ಯರೆಲ್ಲ ಪಾಲಿಸಬೇಕು ಚಾಚು ತಪ್ಪದೆ. ಅಂದಾಗ ಅವನು ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಆ ಕೈಗಾರಿಕೆ ಪ್ರಗತಿ ಸಾಧಿಸಿದರೆ ದೇಶದ ಆರ್ಥಿಕ ಪ್ರಗತಿ ಸಾಧಿಸಿದ ಹಾಗೆ. ಆ ಕೈಗಾರಿಕಾ ಕಾರ್ಮಿಕರ ಒಂದು ದುಡಿಯುವ ಶಕ್ತಿ, ಕೈಗಳವ್ರ ಕೆಲಸ ಕೊಟ್ಟಾಗ ಏನಾಗುತ್ತಂದರೆ ಅವರಿಗೆ ಕೊಂಡುಕೊಳ್ಳುವ ಶಕ್ತಿ ಬರುತ್ತೆ ಸರ್. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಅವರಿಗೆ ಕೊಂಡುಕೊಳ್ಳುವ ಶಕ್ತಿ ಬರುತ್ತೆ. ಆವಾಗ ಅರ್ಥವ್ಯವಸ್ಥೆ ಏನಾಗುತ್ತೆ ಅಂದರೆ ಸೈಕ್ಲಿಕಲ್ ಪ್ರೊಸೆಸ್ಸಲ್ಲಿ, ಅಂದರೆ ಒಂದು ಚಕ್ರೀಯ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಒಬ್ಬರ ಮೇಲೆ ಒಬ್ಬರು ಅವಲಂಬಿತರಾಗಿದ್ದಾರೆ. ಹೇಗೆ ಅವಲಂಬಿತರಾಗಿದ್ದಾರೆ ಅಂದರೆ ಯಾವುದೋ ಒಂದು ಚಿಕ್ಕ ಪ್ರಮಾಣದ ಕೈಗಾರಿಕೆ, ಆ ಚಿಕ್ಕ ಕೈಗಾರಿಕೆ ಸ್ಥಾಪಿಸಬೇಕಾದ್ರೆ ಅದಕ್ಕೆ ಬೇಕಂತ ರಾ ಮಟೀರಿಯಲ್, ಅದಕ್ಕೆ ಬೇಕಾಗಿದ್ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಅದಕ್ಕೆ ಬೇಕಾಗಿದ್ದಂಥ ನೀರು. ಸೊ ಅವುಗಳೆಲ್ಲವೂ ಎಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ಅಲ್ಲಿ ಕೈಗಾರಿಕೆ ಸ್ಥಾಪಿಸಿದಾಗ ಆ ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ಧಿ ಆಗೋದ್ರ ಜೊತೆಗೆ ಆ ಜಿಲ್ಲೆ, ಆ ತಾಲೂಕು, ಆ ಗ್ರಾಮ, ಆ ರಾಷ್ಟ್ರ ಉದ್ಧಾರ ಆಗಲಿಕ್ಕೆ ಕೈಗಾರಿಕೆಗಳ ಕಾರ್ಮಿಕರು ಮತ್ತು ಕೈಗಾರಿಕಾ ಪಾತ್ರ ಬಹಳ ಮಹತ್ವದ ಸರ್. ಸರ್, ಈಗ ಕಾರ್ಮಿಕರ ಸಲುವಾಗಿಯೇ ಅವರ ಯೋಗಕ್ಷೇಮಕ್ಕಾಗಿಯೇ ಈ ಅನೇಕ ಆಸ್ಪತ್ರೆಗಳಲ್ಲೆಲ್ಲ ಸೌಲಭ್ಯಗಳಿವೆ ಅಂತ ಕೇಳಿದ್ದೇನೆ. ESI ಆಸ್ಪತ್ರೆ ಇತ್ಯಾದಿ ಎಲ್ಲ, ಈ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಕಾರ್ಮಿಕರು ಪಡ್ಕೊಳ್ಳಕ್ಕೆ ಅರ್ಹರಾಗಿರ್ತಾರ ಹೇಗೆ? ಈ ಒಂದು ವಿಷಯದ ಕುರಿತು ಏನು ಹೇಳ್ತೀವಿ ಸರ್, ನಾವು ಪ್ರತಿ ಕೈಗಾರಿಕೆಗಳಲ್ಲೂ ಅವನು ಪಾರ್ಟ್ ಟೈಮ್ ಇರಲಿ ಫುಲ್ ಟೈಮ್ ಇರಲಿ, ಆ ಕೈಗಾರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಅವರ ಒಂದು ವೇತನದಲ್ಲಿ ಕಟಾವಣೆ ಮಾಡಿಬಿಟ್ಟು, ಸೊ ಅವರಿಗೆ ನಮಗೆ ESI ಸೌಲಭ್ಯ ಅಂದರೆ ಕಾರ್ಮಿಕನ ಮಕ್ಕಳು, ಕಾರ್ಮಿಕರನ ಅಮ್ಮ, ಕಾರ್ಮಿಕನ ಅಪ್ಪ, ಈ 4 ಜನಗಳಿಗೆ ಆ ESI ಸೌಲಭ್ಯ ಕಲ್ಪಿಸ್ಕೊಡ್ಲಿಕ್ಕೆ ಈ ಎಲ್ಲ ಕೈಗಾರಿಕೆಗಳು ಪ್ರಾರಂಭಿಸಿದವು. ಅವರಿಗೆ ಆದಂಥ ಎಲ್ಲ ಅಂದರೆ ಒಂದು ರೇಂಜ್ ಇರುತ್ತೆ. ಅಂದರೆ ನಮಗೆ 2 ಲಕ್ಷ 3 ಲಕ್ಷ ಆ ಸ್ಲ್ಯಾಬ್ ಇರುತ್ತೆ. ಆ ಸ್ಲ್ಯಾಬ್ಗೆ ಅನುಗುಣ ಅಂದರೆ ಸ್ಯಾಲ್ರಿಗೆ ಅನುಗುಣವಾಗಿ ಸ್ಲ್ಯಾಬ್ ಇರುತ್ತೆ ಸರ್. ಅಲ್ಲಿವರೆಗೂ ಅವ್ರಿಗೆ ಎಕ್ಸ್ಪೆಂಡಿಚರನ್ನು ಇವತ್ತೆಲ್ಲ ಕೈಗಾರಿಕೆಗಳು ಮರುಪಾವತಿಸ್ತಾ ಇದ್ದಾವೆ. ಹೌದಾ? ಹೌದು. ಹಾಂ, ಭಾಳ ಒಳ್ಳೆಯದು, ಭಾಳ ಒಳ್ಳೆಯ ಯೋಜನೆಗಳಿವೆ. ಇವರಿಗೆ ಏನೇ ಆದರೂ ಅಲ್ಲಿ ಚಿಕಿತ್ಸೆ ದೊರೀತದೆ ಉತ್ತಮವಾಗಿ ಮತ್ತು ಅದು ಉಚಿತವಾಗಿ ದೊರೀತದೆ. ಉತ್ತಮ ಮತ್ತು ಉಚಿತ ಚಿಕಿತ್ಸೆ ದೊರೀತದಂತೆ. ಸರಿ, ಮೊದಲೇ ತಾವು ಹೇಳಿದ್ರೆ ಈ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಅನೇಕ ಕಾರ್ಮಿಕರು ಇರ್ತಾರೆ ಅಂಥೇಳಿ, ಇವರ ಸ್ಥಿತಿಗತಿಗಳು ಹೇಗಿವೆ ಇವತ್ತು? ಕೃಷಿಯನ್ನು ಅವಲಂಬಿಸಿ ಭಾರತ ಮೂಲತಃ ಕೃಷಿ ಪ್ರಧಾನ ರಾಷ್ಟ್ರ ಸರ್. ಭಾರತದಲ್ಲಿ ಕೃಷಿ ಕಾರ್ಮಿಕರಿಗೆ ಅತ್ಯಂತ ಬಹಳ ಮಹತ್ವದ ಬೇಡಿಕೆ ಇದೆ. ಭಾರತ ಇಷ್ಟು ಜನಸಂಖ್ಯೆಯಿಂದ ತುಂಬಿದ, ನಾವು ಹೇಳ್ತೀವಿ 140 ಕೋಟಿ ಜನಸಂಖ್ಯೆ ಇದೆ, ಆದರೂ ಕೃಷಿ ಕಾರ್ಮಿಕರ ಕೊರತೆ ಇದೆ ಭಾರತದಲ್ಲಿ. ಯಾಕೆಂದರೆ ಎಲ್ಲರೂ ಇವತ್ತಿನ ತಂದೆ ತಾಯಿ ಆಶೆ ಏನಿದೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಒಳ್ಳೆ ಆಫೀಸರ್ ಆಗಬೇಕು. ಎಲ್ಲರೂ ಈಗ ಮಾಡರ್ನೈಸೇಷನ್ಗೆ ಬಂದಾದಮೇಲೆ ಆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಕೃಷಿ ಕಾರ್ಮಿಕರ ಸಂಖ್ಯೆ ಅಥವಾ ಕೊರತೆ ಕಾಣ್ತಾ ಇದೆ. ಸೊ ಹಾಗಾಗಿ ಏನಾಗಿದೆ ಅಂದರೆ ಕೃಷಿ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ಹಾಗಾಗಿ ಅವರು ಇವತ್ತು ವೇತನ ಕೂಡ ಹೆಚ್ಚಾಗಿದೆ ಸರ್. 2010 ಕಂಪೇರ್ ಮಾಡಿದಾಗ ಇವತ್ತೇನಾಗಿದೆ, ಡಬಲ್ ಆಗಿದೆ. 2010 ನಮಗೆ 200 ರೂಪಾಯಿ 150 ರೂಪಾಯಿ ಇರೋ ಕೂಲಿ ಇವತ್ತು 600 ರೂಪಾಯಿ, ಸಿಟಿಯಲ್ಲಿ 800 ರೂಪಾಯಿಗೆ ಬಂದು ತಲುಪಿದೆ ಸರ್. ಹಾಗಾಗಿ ಅವರಿಗೆ ಇವತ್ತು ತುಂಬ ಬೇಡಿಕೆ. ನಮಗೆ ಬಂಡವಾಳ ಸಾಂದ್ರ ಉತ್ಪಾದನೆ ಮತ್ತು ಶ್ರಮ ಸಾಂದ್ರ ಉತ್ಪಾದನೆ ಅಂತ ಮಾಡ್ತೀವಿ. ಉತ್ಪಾದನೆಯಲ್ಲಿ ಹೆಚ್ಚು ಬಂಡವಾಳ ಮಷಿನ್ಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದರೆ ಅದು ಬಂಡವಾಳ ಸಾಂದ್ರ ಉತ್ಪಾದನೆ. ಉತ್ಪಾದನೆಯಲ್ಲಿ ಹೆಚ್ಚೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡರೆ ಅದು ಶ್ರಮ ಸಾಂದ್ರ ತಂತ್ರಜ್ಞಾನದಿಂದ ಉತ್ಪಾದಿಸಿದ ಕಾರ್ಮಿಕರು ಅಂತ ಹೇಳ್ತೀವಿ. ಅಂದರೆ ಉತ್ಪಾದನೆ ವ್ಯವಸ್ಥೆಯಲ್ಲಿ ಹೆಚ್ಚೆಚ್ಚು ಕಾರ್ಮಿಕರನ್ನು ನಾವು ನೇಮಿಸ್ಕೋಬೇಕು ಸರ್. ಸರ್, ಈಗ ಕಟ್ಟಡ ಕಾರ್ಮಿಕರು ಇರ್ತಾರೆ, ಈ ಬಿಲ್ಡಿಂಗ್ಗಳನ್ನು ಕಟ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಪ್ಲಾಸ್ಟರ್ ಮಾಡೋರು, ಅವರು ಇವರು.
ಇವರಿಗೂ ಸೌಲಭ್ಯಗಳು ದೊರೀತಾ ಇದೆಯಾ? ದೊರೀತಾ ಇದೆ ಸರ್. ಸೊ ಇದು ನಮ್ಗೆ ಒಳ್ಳೆಯ ಕ್ವಶನ್ ಕೇಳಿದ್ರಿ ಸರ್. ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಸಂಘಟಿತ ಕಾರ್ಮಿಕರ ಸಂಘಟನೆಗಳು ಅಂತ ಸ್ಥಾಪನೆ ಇದೆ ಸರ್. ಇತ್ತೀಚಿನ ಈ ಒಂದು ಸರ್ಕಾರದಲ್ಲಿ ಅಂದರೆ 2000 ಈಗ ಏನು ಸರ್ಕಾರ ಇದೆ ಪ್ರೆಸೆಂಟ್ ಸರ್ಕಾರದಲ್ಲಿ, ಆ ಸರ್ಕಾರದಲ್ಲಿ ಕಾರ್ಮಿಕರ ಸಚಿವರ ಒಂದು ಮೃತವರ್ಜಿಯಿಂದ ಇವತ್ತು ಅಸಂಘಟಿತ ಕಾರ್ಮಿಕ ಸಂಘಟನೆಗಳು ಎಲ್ಲ ರಿಜಿಸ್ಟರ್ ಆಗ್ತಾ ಇದಾವೆ ಸರ್. ರಿಜಿಸ್ಟರ್ ಆಗಿ ಅವರಿಗೆ ಆದಂಥ ಕೆಲವು ಕಿರು ಸಾಲಗಳು, ಅವರಿಗೆ ಆದಂಥ ಉತ್ತಮವಾದ ಶೈಕ್ಷಣಿಕ ಸಾಲಗಳು, ಕಾರ್ಮಿಕರ ಮಕ್ಕಳಿಗಾಗಿ ಕೆಲವು ಕಿಟ್ಗಳು, ಕಾರ್ಮಿಕರಿಗಾದ ವಿಶೇಷ ಸೌಲಭ್ಯಗಳನ್ನು ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರ ಮಾದರಿಯಾಗಿದೆ ಇಡೀ ದೇಶದಲ್ಲಿ. ಯಾಕೆ ಮಾದರಿಯಾಗಿದೆ ಅಂದರೆ ಕಾರ್ಮಿಕರಿಗಾಗಿಯೇ ಕೆಲವು ಸೌಲಭ್ಯಗಳನ್ನು ಯಾವ ರಾಜ್ಯದಲ್ಲೂ ಇಲ್ಲದೇ ಇರದ ಸೌಲಭ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂದಿದೆ. ಹೌದಾ? ಹೌದು. ಬಹಳ ವಿಶೇಷ ನೋಡಿ ಶ್ರೋತೃಗಳೇ, ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಲುವಾಗಿ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು ಸರ್. ಈಗ ಎಷ್ಟೋ ಸಲ ಜಾಗೃತಿಯ ಕೊರತೆ ಇರ್ತದೆ. ಏನು ಸೌಲಭ್ಯಗಳಿವೆ ಅಂತೇಳಿ ಗೊತ್ತೇ ಇರೋದಿಲ್ಲ. ಎಲ್ಲೋ ಒಬ್ಬ ಕಟ್ಟಡ ಕಾರ್ಮಿಕರು ಇವರು ಎಲ್ಲ ದುಡಿತಾ ಇರ್ತಾರೆ. ಆದರೆ ಇವರನ್ನೆಲ್ಲ ಈ ಸೌಲಭ್ಯಗಳಿವೆ ಅಂತೇಳಿ ಹೇಗೆ ಮನವರಿಕೆ ಮಾಡಿಕೊಡೋದು ಹೇಗೆ, ಮತ್ತು ಅವರು ಯಾರನ್ನು ಸಂಪರ್ಕಿಸಬೇಕು, ಏನಿದೆ ವ್ಯವಸ್ಥೆ ಸರ್? ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಇಲಾಖೆ ಅಂತ ಇರುತ್ತೆ ಸರ್. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕಾರ್ಮಿಕ ಇಲಾಖೆಗಳಿದೆ. ಆ ಕಾರ್ಮಿಕ ಇಲಾಖೆಗಳಿಗೆ ತಾವು ಎಲ್ಲ ಕಾರ್ಮಿಕರು ಭೇಟಿ ಕೊಟ್ಟು ಅಸಂಘಟಿತ ಕಾರ್ಮಿಕರು ಮೊದಲು ನೋಂದಣಿ ಮಾಡಿಕೊಂಡ ನಂತರ ಆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಬುಕ್ ಬರುತ್ತೆ. ಕಾರ್ಮಿಕ ಇಲಾಖೆ ಸೌಲಭ್ಯಗಳ್ಯಾವು, ಯಾವ ಒಂದು ಕಾರ್ಯಕ್ಕೆ ಯಾವ ಒಂದು ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯತೆ ಇದೆ, ಆ ಒಂದು ಬುಕ್ಗಳನ್ನು ಇವತ್ತು ಕಾರ್ಮಿಕ ಇಲಾಖೆ ಪ್ರೊವೈಡ್ ಮಾಡ್ತಾ ಇದೆ ಎಲ್ಲ ಕಾರ್ಮಿಕರಿಗೂ. ಜಿಲ್ಲಾ ಕಾರ್ಮಿಕ ಇಲಾಖೆ ಮತ್ತು ತಾಲೂಕು ಕಾರ್ಮಿಕ ಇಲಾಖೆಗಳಲ್ಲಿ, ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ತಮ್ಮ ವ್ಯವಸ್ಥಿತವಾದ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಅದನ್ನು ತಗೊಂಡು ಓದ್ಕೊಂಡ್ರೆ ಅವರಿಗೆ ಅರಿವು ಬರ್ತದೆ ಸರ್. ಈಗ ಸುಮಾರು ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಅಸಂಘಟಿತ ಕಾರ್ಮಿಕ ಸಂಘಟನೆಗಳು ಹೆಚ್ಚಾಗಿದ್ದಾವೆ ಸರ್. ಮೊದಲಿಂದ ನೋಡಿದಾಗ ಇವಾಗಿನ ಕಾಲದಲ್ಲಿ ಎಲ್ಲ ಅಸಂಘಟಿತ ಕಾರ್ಮಿಕರು ಜಾಗೃತರಾಗಿ, ಯಾಕಂದರೆ ಸುದ್ದಿ ಮಾಧ್ಯಮ ಬಂದಿರೋದರಿಂದ, ಸುದ್ದಿ ಮಾಧ್ಯಮದಿಂದ ಎಲ್ಲ ಚಾನಲ್ಗಳಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ. ಈಗ TV ಮಾಧ್ಯಮ ಇಲ್ಲದೆ, ಮೊಬೈಲ್ ಇಲ್ಲದೆ ಯಾವ ಕಾರ್ಮಿಕರು ಇಲ್ಲ, ಯಾವ ಕುಟುಂಬಗಳು ಇಲ್ಲ. ಹಾಗಾಗಿ ಅವರಿಗೆ ಅತಿ ವೇಗವಾಗಿ, ನಮಗಿಂತ ವೇಗವಾಗಿ ಅವರಿಗೆ ಸೌಲಭ್ಯಗಳನ್ನು ಇವತ್ತು ಆ ಸುದ್ದಿ ಮಾಧ್ಯಮಗಳು, TV ಮಾಧ್ಯಮಗಳು ಏನು ಮಾಡ್ತವೆ, ಪ್ರಸ್ತುತಪಡಿಸ್ತಾ ಇದ್ದಾವೆ. ಹಾಗಾಗಿ ಅವರೆಲ್ಲರೂ ಇವತ್ತು ಜಾಗೃತರಾಗಿದ್ದಾರೆ ಸರ್. ಜಾಗೃತರಾಗಿ ತಮ್ಮ ಹಕ್ಕು ಮತ್ತು ಬಾಧ್ಯತೆಗಳಿಗಾಗಿ ಇವತ್ತು ಎಲ್ಲ ಕಾರ್ಮಿಕರ ಆಫೀಸ್ಗಳಿಗೆ ಮತ್ತು ಕಚೇರಿಗಳಿಗೆ ತಮ್ಮ ಹಕ್ಕುಗಳಿಗಾಗಿ ಇವತ್ತು ಹೋರಾಡ್ತಾ ಇದ್ದಾರೆ ಸರ್. ಅಂತೂ ಈ ಕಾರ್ಮಿಕರ ಹಕ್ಕು ಮತ್ತು ಅವರ ತೃಪ್ತಿ, ಅವರ ಸಂತೋಷ, ಇವೆಲ್ಲ ಬಹಳ ಮುಖ್ಯವಾದವು. ಒಂದು ದೇಶದ ಪ್ರಗತಿ, ಒಂದು ಕೈಗಾರಿಕೋದ್ಯಮಿಯ ಆ ಪ್ರಗತಿ ಆಗಬೇಕು ಅಂತಂದ್ರೆ ಕಾರ್ಮಿಕರ ತೃಪ್ತಿ ಭಾಳ ಮುಖ್ಯವಾದ್ದು. ಅವರು ಆನಂದದಿಂದಿರಬೇಕು, ಅವರು ನೆಮ್ಮದಿಯಿಂದಿರಬೇಕು. ಅವರು ನೆಮ್ಮದಿಯಿಂದಿದ್ರೇ ಅವರ ಉತ್ಪಾದನೆ ಹೆಚ್ಚಾಗ್ತದೆ. ಪ್ರೊಡಕ್ಷನ್, ಆ ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ಇಲ್ಲಿ ಇವರಿಗೆ ನೆಮ್ಮದಿ ಇರಬೇಕು ಅನ್ನುವ ಮಾತನ್ನು ಭಾಳ ಚೆನ್ನಾಗಿ ಸರ್ ಹೇಳಿದ್ದಾರೆ. ಸರ್, ಈಗ ಕಾರ್ಮಿಕರು ಎಳೆಯ ವಯಸ್ಸಿನ ಕೆಲವು ಮಕ್ಕಳನ್ನು ಕಾರ್ಮಿಕರನ್ನಾಗಿ ಮಾಡ್ಕೊಳ್ತಾರೆ. ಅವರು ಪಾಪ ದುಡಿತಾ ಇರ್ತಾರೆ, ಅನಿವಾರ್ಯನೂ ಇರ್ಬೋದು ಅವರಿಗೆ. ಈ ಬಾಲ ಕಾರ್ಮಿಕ ಪದ್ಧತಿ ಹೋಗಲಾಡಿಸಬೇಕು, ಮಕ್ಕಳಿಗೆ ಕಾರ್ಮಿಕ ಪದ್ಧತಿ ಒಳಗಡೆ ತರಬಾರ್ದು ಅಂತೆಲ್ಲ ಕಾನೂನು ಕೂಡ ಇದೆ. ಇದನ್ನು ಎಲ್ಲರೂ ಪಾಲಿಸಿದ್ರು ಒಳ್ಳೆಯದು. ಸೊ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ ಸರ್. ಬಾಲ ಕಾರ್ಮಿಕರು ಅಂತ ಹೇಳಿದಾಗ 18 ವರ್ಷದ ಒಳಗಡೆ ಇರತಕ್ಕಂಥ ಎಲ್ಲ ಮಕ್ಕಳನ್ನು ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ಬಾಲ ಕಾರ್ಮಿಕರ ಕಾಯ್ದೆಯಡಿಯಲ್ಲಿ ಅವರಿಗೆ ದಂಡ ವಿಧಿಸಲಾಗುತ್ತದೆ, ಜೈಲುವಾಸ ಇರುತ್ತೆ. ಹಾಗಾಗಿ ಬಾಲ ಕಾರ್ಮಿಕರ ಸಂಖ್ಯೆ ಬಾಲ ಕಾರ್ಮಿಕರ ಕಾಯ್ದೆಯಿಂದ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ ಅಂದರೆ, ತಂದೆ ತಾಯಿಗಳಿಗೆ ಅದರ ಬಗ್ಗೆ ಅರಿವು ಬಂದಿದೆ. ನಾನು ಕಷ್ಟಪಟ್ಟಿದ್ದನ್ನು ನನ್ನ ಮಕ್ಕಳು ಪಡಬಾರ್ದು. ಹಾಗಾಗಿ ಯಾವ ಒಬ್ಬ ತಂದೆ ತಾಯಿ ಕೂಡ ಬಾಲ ಕಾರ್ಮಿಕರನ್ನಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಬಾಲ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಾಲ ಕಾರ್ಮಿಕರು ಸಿಗೋದು ತುಂಬ ಕಡಿಮೆ. ಯಾಕೆ ಬಾಲ ಕಾರ್ಮಿಕರು ಸಿಗಲ್ಲ ಅಂದರೆ, ಬಾಲ ಕಾರ್ಮಿಕರಿಗೆ ಈಗ ನಮಗೆ ಭಾರತ ದೇಶದಲ್ಲಿ ಒಳ್ಳೆಯ ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆ ಬಂದಿದೆ. ಆ ಬಂದಿರುವುದರಿಂದ ಏನಾಗ್ತಾ ಇದೆ ಅಂದರೆ, ಎಲ್ಲ ತಂದೆ ತಾಯಿಗಳು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ.
ಯಾಕೆ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅಂದರೆ ಜಗತ್ತು ಆಧುನಿಕತೆಗೆ ಆಲ್ರೆಡಿ ಸಾಗಿಬಿಟ್ಟಿದೆ. ಹಾಗೆ ನಾವು ಆಧುನಿಕತೆಗೆ ಬಂದಿರೋದರಿಂದ ನಾವು ಬಾಲಕಾರ್ಮಿಕರನ್ನು ನಿಯಂತ್ರಣಕ್ಕೆ ಬಂದಿದೆ ಸರ್ ಈಗ. ಹಾಂ, ಬಾಲಕಾರ್ಮಿಕ ಪದ್ಧತಿ ಇಲ್ಲ, ಈಗ ಹೆಚ್ಚಿಗೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇದೆ ಸರ್, ಕಡಿಮೆ ಆಗ್ತಾ ಇದೆ. ಬಹಳ ಸಂತೋಷ ಆಯಿತು ಸರ್. ಈಗ ಈ ಮೇ 1ನೇ ತಾರೀಕಿನ ದಿವಸ ವಿಶ್ವದಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಒಟ್ಟು ಕಾರ್ಮಿಕ ಸಹೋದರ ಸಹೋದರಿಯರಿಗೆ ತಾವು ಏನು ಕಿವಿ ಮಾತನ್ನು ಹೇಳ್ತೀರಿ? ಅವರಿಗೆ ಏನು ತಾವು ಹಿತನುಡಿಯನ್ನು ಹೇಳ್ತೀರಾ? ದುಡಿಯುವನೇ ಒಡೆಯ, ಉಳುವನೇ ಒಡೆಯ. ಹಾಗಾಗಿ ಕಾರ್ಮಿಕರು ತಮ್ಮ ಒಂದು ಹಕ್ಕು ಬಾಧ್ಯತೆಗಳನ್ನು ತುಂಬ ಸಂಯಮವಾಗಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ವರ್ತಿಸಿ, ಯಾರು ಉದ್ಯಮಿ ಸಂಸ್ಥೆಗಳಿರ್ತಾ ಅವ್ರ ಜೊತೆಗೆ ಬಾಂಧವ್ಯ ಚೆನ್ನಾಗಿಟ್ಕೋಬೇಕು. ನಾವು ಕಾರ್ಮಿಕರಿದ್ದೀವಿ ಅಂತೇಳಿ ಪ್ರತಿಭಟನೆ ಮಾಡೋದು, ಹಿಂಸಾತ್ಮಕ ಕಾರ್ಯಗಳು ತೊಡಗೋದು, ಹಾಗೆ ಮಾಡಿದ್ರೆ ಉತ್ಪಾದಕರಿಗೂ ಕೂಡ ನಷ್ಟ ಆಗುತ್ತೆ, ದೇಶಕ್ಕೂ ಕೂಡ ನಷ್ಟ ಆಗುತ್ತೆ. ತಮ್ಮ ಒಂದು ಹಕ್ಕು ಬಾಧ್ಯತೆಗಳು ಕಾನೂನಿನ ಅಡಿಯಲ್ಲೇ ಪಡೆಯಬೇಕು. ಭಾರತ ಒಂದು ಬೃಹತ್ ಪ್ರಮಾಣದ ಸಂವಿಧಾನ ಹೊಂದಿದೆ ಅಂತ ನೀವೆಲ್ಲರೂ ಕೇಳ್ಪಟ್ಟಿದ್ದೀವಿ. ಆ ಸಂವಿಧಾನದ ಆಶಯ ಅಡಿಯಲ್ಲಿ ನಮ್ಮ ಹಕ್ಕುಗಳೇನಿದ್ದಾವೆ, ಪ್ರತಿಯೊಬ್ಬರಿಗೂ ಒಂದೊಂದು ಹಕ್ಕುಗಳಿರ್ತಾವೆ. ಆ ಹಕ್ಕುಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪಡೆದಾಗ ಮಾತ್ರ ಇಲ್ಲಿ ನಾವು ನಮ್ಮ ಕಾರ್ಮಿಕರನ್ನು ನಾವು ವ್ಯವಸ್ಥಿತ ಕಾರ್ಮಿಕರನ್ನಾಗಿ ಪರಿಚಯಿಸಿ, ಜೊತೆಗೆ ನಮ್ಮ ಉದ್ಯಮಿ ಸಂಸ್ಥೆ ಮತ್ತು ಕಾರ್ಮಿಕರ ಬಾಂಧವ್ಯ ಹೆಚ್ಚಿಸಬೇಕಾದರೆ ಉದ್ಯಮಿ ಸಂಸ್ಥೆಯು ಕಾರ್ಮಿಕರನ್ನು ಉತ್ತಮವಾದ ವ್ಯವಸ್ಥೆ ಕಲ್ಪಿಸಬೇಕು. ಅವರು ಮಕ್ಕಳಂತೆ ಅಣ್ಣ ತಮ್ಮರಂತೆ ಕಂಡಾಗ ಮಾತ್ರ ಉತ್ಪಾದನೆ ಹೆಚ್ಚುತ್ತೆ ಹೊರತು ಅವರನ್ನು ನಾವು ಕಾರ್ಮಿಕರ ದೃಷ್ಟಿಯಲ್ಲಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕಾರ್ಮಿಕರನ್ನು ನಾವು ಅಲ್ಲಿ ಉತ್ತಮಪಡಿಸಲು ಸಾಧ್ಯ ಇಲ್ಲ. ಕಾರ್ಮಿಕರ ಜೀವನ ಸ್ಥಿತಿ ಉತ್ತಮಪಡಿಸಿ ಕಾರ್ಮಿಕರನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡಾಗ ಮಾತ್ರ ಕಾರ್ಮಿಕ ಮತ್ತು ಉದ್ಯಮ ಸಂಸ್ಥೆ ಉತ್ತಮವಾದ ಬಾಂಧವ್ಯವನ್ನು ಮೂಡುತ್ತೆ. ಹಾಗಾಗಿ ನಾನು ಕಾರ್ಮಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ಹಕ್ಕು ಮತ್ತು ಬಾಧ್ಯತೆಗಳನ್ನು ಶಾಂತಯುತವಾಗಿ ಕಾನೂನಾತ್ಮಕ ಪಡೆದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ತೊಡಗಿ ಉತ್ತಮ ಭವಿಷ್ಯ ಇರಲಿಕ್ಕೆ ಸಾಧ್ಯತೆ ಇದೆ. ಬಹಳ ಒಳ್ಳೆ ಮಾತು ಹೇಳಿದ್ದಾರೆ. ಕಾರ್ಮಿಕರು ಮಾಲೀಕರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು. ಯಾಕೆಂದರೆ ಅವರು ಅನ್ನ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ, ಅವರೊಂದಿಗೆ ಒಳ್ಳೆಯ ಸಂಬಂಧ ಇರಬೇಕು. ಯಾವ ಸಂಸ್ಥೆಯಲ್ಲಿ ನಾವು ದುಡಿತಾ ಇದ್ದೇವೆ, ಯಾವ ಕೈಗಾರಿಕೆಯಲ್ಲಿ ದುಡಿತಾ ಇದ್ದೇವೆ, ಅದ್ರ ಬಗ್ಗೆ ನಮಗೆ ಗೌರವ ಇರಬೇಕು. ಯಾಕೆಂದರೆ 2 ಹೊತ್ತಿನ ಅನ್ನ ಅದರಿಂದ ಪ್ರಾಪ್ತವಾಗಿದೆ. ಮತ್ತು ಸರ್ ಭಾಳ ಚೆನ್ನಾಗಿ ಹೇಳಿದ್ರು, ಹೋರಾಟ ಇತ್ಯಾದಿ ಇರಲಿ, ಪ್ರಜಾಪ್ರಭುತ್ವದಲ್ಲಿ ಹೋರಾಟಗಳಿರುತ್ತದೆ, ಅದು ಬೇರೆ ಮಾತು. ಆದರೆ ಕಾನೂನನ್ನು ಕೈಗೆ ಯಾರೂ ತೆಗೆದುಕೊಳ್ಳಬಾರದು. ಕಾನೂನಾತ್ಮಕವಾಗಿ ಶಾಂತ ರೀತಿಯಿಂದ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು. ಮಾಲೀಕರೊಂದಿಗೆ, ಒಡೆಯರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ತಾವು ಎಲ್ಲಿ ದುಡಿತಾ ಇದ್ದೀರಾ ಅದರ ಉತ್ಪಾದನೆ, ಆ ಉತ್ಪಾದನೆ ಅಂದಾಗ ಕೇವಲ ಈ ಭೌತಿಕವಾದಂಥ ಉತ್ಪಾದನೆ ಅಂತಲ್ಲ, ಈ ಶೈಕ್ಷಣಿಕವಾಗಿಯೂ ಉತ್ಪಾದನೆ ಇರ್ತದೆ, ಜ್ಞಾನೋತ್ಪಾದನೆಯೂ ಕೂಡ ಇರ್ತದೆ. ಈ ದೃಷ್ಟಿಯಿಂದ ಉತ್ಪಾದನಾ ಶಕ್ತಿಯನ್ನು ಹೆಚ್ಚಿಗೆ ಮಾಡೋಣ. ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಒಳ್ಳೆಯ ಬಾಂಧವ್ಯ ನಿರ್ಮಾಣ ಆಗುವುದಕ್ಕೆ ಎಲ್ಲರೂ ಕಾರಣರಾಗೋಣ ಅನ್ನುವ ಆಶಯದೊಂದಿಗೆ ಇವತ್ತಿನ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ಇದುವರೆಗೂ ಆಗಮಿಸಿ ಬಹಳ ಶ್ರೇಷ್ಠ ಮಟ್ಟದ ವಿಚಾರಗಳನ್ನು ಮಂಡಿಸಿರುವ ಡಾಕ್ಟರ್ ಲಕ್ಷ್ಮೀಪುತ್ರ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು.